ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬರ್ಲಿಕ್ಕೆ ಸಹಾಯ ಮಾಡು ತಂದೆ. ಅವರು ಸಹ ತಂದೆ ಬಂದು ನಿನ್ನ ವಾಕ್ಯವನ್ನು ಕೇಳಿ ತಂದೆ ಅವರ ಊಟ ಹೊಡಿ ಅವರು ಮುಗಿಸೋ ಹಾಗೆ ತಂದೆ ಅವರಿಗೆ ಸಹಾಯ ಮಾಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ನಡೆಸಿಕೊಡು ತಂದೆ. ತಂದೆ ಆದ ಬೇರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆ ಅಲ್ವಾ? ದೇವರ ಮಕ್ಕಳಿಗೆ ದೇವರು ಆಹಾರಕ್ಕೆ ಏನು ಕೊರತೆ ಇಡದೆ ಸತ್ಯದ ಒಂದು ಕೊನೆಯ ಅಂತ್ಯ ದಿನದ ಒಂದು ಆಹಾರವನ್ನ ಯಥೇಚ್ಛಾಗಿ ನೀಡ್ತಾ ಇದೆ. ಅದು ಕೂಡ ನೀವು ನೆನ್ನೆ ಕೇಳಿದಂತ ಪಾಠಗಳು ಕೂಡ ತುಂಬಾ ನಿಮ್ಗೆ ಪ್ರಯೋಜನವಾಗಿರ್ಬೋದು. ದೇವರ ಒಂದು ಹೌದು. ಯೋಜನೆಯಲ್ಲಿ ಕ್ರಿಸ್ತನ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ನಡೆಯುವಂತ ಅನೇಕ ಭಾಗಗಳನ್ನ ನೀವು ಹಂತ ಹಂತವಾಗಿ ತಿಳ್ಕೊಳ್ಳಕ್ಕೆ ದೇವರು ನಿಮ್ಗೆ ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಈಗಿನ ಕಾಲದ ಒಂದು ವಿಷಯವನ್ನ ತಗೊಂಡಾಗ ಸಹೋದರರೇ, ಲೋಕದ ಯಾರಿಗೂ ಸಿಗದ ಒಂದು ದೊಡ್ಡ ಅವಕಾಶ, ದೇವರ ಸತ್ಯಗಳನ್ನ ಇವತ್ತು ಗ್ರಹಿಸಿಕೊಳ್ಳುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಹೌದ್ರಿ ಬ್ರದರ್. ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಎಂತ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಗೊತ್ತಿಲ್ಲ ಇವತ್ತಿನ ಒಂದು ನಡೀತಿರುವಂತ ವಿಷಯ. ಆದ್ರೆ ದೇವರ ಮಕ್ಕಳಾದ ನಮಗೆ ಇವತ್ತು ದೇವ್ರ ಏನ್ ಮಾಡಿದ್ರೆ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಸತ್ಯವನ್ನ ದೇವ್ರು ಕೊಟ್ಟಿದ್ದಾರೆ ಅಂದ್ಮೇಲೆ ಅದಕ್ಕೆ ತಕ್ಕ ಹಾಗೆ ದೇವರು ನಮ್ಮ ಹತ್ರ ಎದುರು ನೋಡ್ತಾರ. ಹೌದ್ರಿ, ನೋಡ್ತಾರೆ ಬ್ರದರ್. ನಮ್ಮ ಆಸಕ್ತಿ ನೋಡ್ತಾರೆ ಬ್ರದರ್. ಅವ್ರಿಗೆ ಅದೇ ಬೇಕಾಗಿರೋದು. ಅಂದ್ರೆ ದೇವರು ನಮ್ಮ ಹತ್ರ ಏನ್ ಕೊಡ್ತಾರ ಅದನ್ನ ಲೆಕ್ಕ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಹೌದ್ರಿ. ಅದ್ರಿಂದ ದೇವ್ರ ಮಕ್ಳು ಒಂದ್ ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಈಗ ಏನ್ ನಮ್ಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಸುಮ್ನೆ ಏನೋ ದೇವ್ರು ನಮ್ಮ ಹತ್ರ ಕೊಟ್ಬಿಟ್ಟು ಸುಮ್ನೆ ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಇಷ್ಟೊಂದು ಮಹೋನ್ನತ ವಿಷಯವನ್ನ ಕೊಡ್ತಿರ್ಬೇಕಾದ್ರೆ ಅದೇ ರೀತಿಯಾದಂತ ಒಂದು ವಿಷಯವನ್ನ ನಮ್ಮ ನಡವಳಿಕೆಯಲ್ಲಿ, ಗುಣಗಳಲ್ಲಿ ಯಾವ ರೀತಿ ಬೆಳವಣಿಗೆ ಬರುತ್ತೆ ಅಂತ ಖಂಡಿತ ದೇವ್ರು ನಮ್ಮನ್ನ ಕೇಳ್ತಾರೆ ಅಲ್ವಾ? ಯಾಕಂದ್ರೆ ದೇವರಲ್ಲಿ ಕೊಟ್ಟು ಲೆಕ್ಕ ಕೇಳ್ಬೇಕು ಅಂತ ಉದ್ದೇಶದಲ್ಲಿ ನಮ್ಗೆ ಕೊಡ್ತಾ ಇಲ್ಲ, ಬದಲಾಗಿ ಕೊಟ್ಟು ನಮ್ಮ ಮಕ್ಳು ನಡೀತಾರ ಅಂತ ನಂಬಿಕೆ ನಮ್ಗೆ ಕೊಡ್ತಾ ಇದಾರೆ. ನನ್ನ ಮಕ್ಳು ಅವ್ರು ಕೊಟ್ರೆ ಅವ್ರು ಇದನ್ನ ಫಾಲೋ ಮಾಡ್ತಾರೆ. ದೇವ್ರ ಮಕ್ಳು ನಾವು ಅದಕ್ಕೆ ತಕ್ಕ ಹಾಗೆ ಅದರ ಬೆಲೆಗಳನ್ನ, ಅದರ ಗುಣಗಳನ್ನ ನಮ್ಮ ಜೀವನದಲ್ಲಿ ತೋರಿಸ್ಬೇಕಾಗಿರೋದು ತುಂಬಾ ಮುಖ್ಯ. ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಯಾಕೆ ಈ ವಿಷಯ ಕೊಟ್ಟಿದ್ದೀನಿ ಅಂದ್ರೆ, ತುಂಬಾ ಜನ ಹೀಗೆ ಇದಾರೆ ಇವತ್ತು. ಆಳವಾದ ಸತ್ಯವನ್ನ ಕೆಲವರಲ್ಲಿ ತುಂಬಾ ಆಸಕ್ತಿ ಕೊಡ್ತಾರೆ ಹೊರತು ದೇವರಿಗೆ ಮೆಚ್ಚುಗೆ ಅಂತ ಜೀವನ ನಡೆಸೋದ್ರಲ್ಲಿ ಆಸಕ್ತಿ ಕೊಡಲ್ಲ. ನಾವು ಹೊಸ ಪಾಠವನ್ನ ಕೇಳ್ಬೇಕು, ಹೊಸ ವಿಷಯವನ್ನ ಕೇಳ್ಬೇಕು, ಗ್ರಹಿಸ್ಕೊಳ್ಳೋದೇ ತುಂಬಾ ಕುತೂಹಲದಿಂದ ಇರ್ತಾರೆ ಕೆಲವರು. ಆದ್ರೆ ಕೆಲವರು ಆಗಿರಲ್ಲ. ಕೇಳಿದಂತ ಒಂದು ವಿಷಯನ ಏನ್ ಮಾಡ್ತಾರೆ, ದೇವರು ನಮ್ಮ ಒಂದು ಕಾಲಕ್ಕೆ ಇಷ್ಟೊಂದು ಸತ್ಯವನ್ನ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಅದಕ್ಕೆ ಎಷ್ಟು ನಂಬಿಕಸ್ಥರಾಗಿ ಜೀವಿಸ್ಬೇಕು ಅನ್ನೋ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ತಾರೆ. ನಾವು ಕೂಡ ಅದೇ ರೀತಿಯಾಗಿರೋಣ. ಯಾಕಂದ್ರೆ ಕೊಟ್ಟಿದಂತ ಪ್ರತಿಯೊಂದು ವಿಷಯ ಕೂಡ ನಮ್ಮಲ್ಲಿ ಏನೋ ಒಂದನ್ನ ಎದುರು ನೋಡ್ತಾ ಇದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕೊಡಲ್ಪಟ್ಟಂತ ಪ್ರತಿಯೊಂದು ಸತ್ಯ ಕೂಡ ನಮ್ಮಲ್ಲಿ ಏನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ, ದೇವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ಇದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಗಮನ ಕೊಡೋಣ. ಓಕೆ, ಲಾಸ್ಟ್ ಟೈಮ್ ನೋಡಿದಂತ ಒಂದು ಪಾಠದಲ್ಲಿ ನಿನ್ನ ರಾಜ್ಯ ಬರಲಿನ 3ನೇ ಸಂಪುಟದಲ್ಲಿ ನಾವು ಸುಗ್ಗಿಯ ಕಾರ್ಯದಲ್ಲಿ 85ನೇ ಪುಟಗಳಲ್ಲಿ 86ನೇ ಪುಟದಲ್ಲಿ ಕೆಲವೊಂದು ವಿಷಯವನ್ನ ನೋಡಿದ್ವಿ. ಗೋಧಿ ಮತ್ತು ಹಣಜಿಯ ಬಗ್ಗೆ ಇರುವಂತ ವಿಷಯ. ಗೋಧಿ ಮತ್ತೆ ಹಣಜಿಯನ್ನ ತಗೊಳ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಹೇಗೆ ದೇವರು ತಮ್ಮ ಕೋಪದ ಒಂದು ರೋಷ ಅಗ್ನಿಯನ್ನ, ಬೆಂಕಿಯನ್ನ ಈ ಹಣಜಿ ವರ್ಗದ ಮೇಲೆ ತರ್ತಾರೆ, ಮತ್ತೆ ಅವರ ಒಂದು ಅಂತ್ಯದ ವಿಷಯನೂ ಕೂಡ ನಾವು ಗಮನದಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಹೇಗೆ ಗೋಧಿ ಅದನ್ನ ಸಪರೇಟ್ ಮಾಡ್ಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿ ಆ ಗೋಧಿಗೆ ಇದೆ ಅನ್ನುವಂತ ನಿಜವಾದ ದೇವರ ಮಕ್ಕಳ ಒಂದು ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಸರಸರಿಯರೇ, ಇದೆಲ್ಲ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಇದು ಮುಂದೆ ನಡೆದಿದೆ, ಇನ್ಮೇಲೆ ನಡೆಯುತ್ತೆ ಅಂತ ವಿಷಯವನ್ನ ಹೇಳದೆ ಬದಲಾಗಿ ಇದು ನೇರವಾಗಿ ಆ ಬೆರಳು ನಮ್ಮನ್ನೇ ತೋರಿಸಿ ಮಾತಾಡ್ತಾ ಇದೆ, ನಮ್ಮನ್ನೇ ಹೇಳ್ತಾ ಇದೆ. ನೀವು ಎಲ್ಲಿದ್ದೀರಾ ಅಂತ ನಮ್ಮನ್ನ ಪ್ರಶ್ನೆ ಕೇಳುವಂತ ರೀತಿಯಲ್ಲಿ ಇದೆ. ನೀವು ಗೋಧಿ ಆಗಿದ್ದೀರಾ, ಹಣಜಿ ಆಗಿದ್ದೀರಾ ಅಲ್ವಾ? ಯಾವುದೋ ಒಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ, ಬದಲಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಸೊ ಏನಪ್ಪಾ ಅಂದ್ರೆ ಅರ್ಥ, ಇನ್ಫಾರ್ಮೇಶನ್ ಒಂದೆಲ್ಲ ಈ ರೀತಿ ನಡೀತಾ ಒಳ್ಳೇದು, ಆ ರೀತಿ ಆಗುತ್ತಾ ಒಳ್ಳೇದು, ಎಲ್ಲೋ ನಡೀತೆ ಏನೋ ಆಗುತ್ತೆ, ನಾನು ತಿಳ್ಕೊಂಡಿದ್ದೀನಿ ಅನ್ನೋದಲ್ಲ. ಇದ್ರಲ್ಲಿ ನೀವೇ ಇದ್ದೀರಾ, ನೀವೆಲ್ಲಿದ್ದೀರಾ ಅಂತ ನಮ್ಮನ್ನ ಯೋಚನೆ ಮಾಡುವಂತ ವಿಷಯವಾಗ್ಲಿ, ನಮ್ಮನ್ನ ಶೋಧಿಸಿ ನೋಡುವಂತ ವಿಷಯಕ್ಕಾಗ್ಲಿ ಈ ಒಂದು ಸತ್ಯವೇದ ವಾಕ್ಯ ನಮ್ಮನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದೆ. ಅದೊಂದು ವಿಚಾರಗಳನ್ನ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಹಾಗೆ ಇವತ್ತು ಕೂಡ ಅದರ ಮುಂದಿನ ಭಾಗವನ್ನ ಕೂಡ ನಾವು ಮುಂದುವರ್ಸೋಣ. ಪೇಜ್ ನಂಬರ್ ಎಷ್ಟನೇ ಪುಟದಲ್ಲಿ ನೋಡ್ಬೇಕು ನಾವು ಈಗ?
86 ಅಲ್ವಾ? 86ನೇ ಪುಟದಲ್ಲಿ 3ನೇ ಒಂದು ಪ್ಯಾರದಿಂದ ನೋಡ್ಬೇಕಾಗಿದೆ. ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ, ಇದು 46ನೇ ಭಾಗ ಅಲ್ವಾ? ಕರೆಕ್ಟಾ? ಕರೆಕ್ಟ್ ಇದೆಯಾ? ಕನ್ಫರ್ಮ್ ಮಾಡಿ. ಓಕೆ, ಮುಂದುವರ್ಸನ್ವಾ? ಯಾರು ಓದ್ತೀರಾ? ಯಾರು ಓದ್ತೀರಾ ಇವತ್ತು? ಓದ್ಬೇಕು. ಓದಿ, ನವಿತೇಶ್ ಓದಿ. ಈ ಸುಗ್ಗಿಯಲ್ಲಿ ಏನನ್ನು ನಿರೀಕ್ಷಿಸಬಹುದೆಂದು ಮತ್ತು ಅದರಲ್ಲಿ ನಮ್ಮ ಪಾಲು ಏನೆಂದು ಕರ್ತನು ನಮಗೆ ತೋರಿಸಿಕೊಟ್ಟಿರುವುದಲ್ಲದೆ ನಮ್ಮನ್ನು ನಾವು ಇದರಿಂದ ಪ್ರತ್ಯೇಕಿಸಿಕೊಂಡಿದ್ದೇವೆ ಮತ್ತು ಕೊಯ್ಲುಗಾರರಾಗಿ ಇತರರಿಗೆ ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದಲು ಸಹಾಯವಾಗುವಂತೆ ಸತ್ಯದ ಕುಡುಗೋಲಾಗಿ ಉಪಯೋಗಿಸುವುದರಿಂದ ಮತ್ತು ತಪ್ಪಾದ ಮಾನವ ಪದ್ಧತಿಯಿಂದಲೂ ಬಂಧನಗಳಿಂದಲೂ ಪ್ರತ್ಯೇಕಿಸಿಕೊಂಡಿದ್ದೇವೆ. ಆದರೆ ನಾವು ಸರಿಯಾಗಿದ್ದೇವೆ ಎಂದು 2 ಪಟ್ಟು ಖಚಿತವಾಗುವಂತೆ ಮತ್ತು ಪ್ರತ್ಯೇಕಿಸುವ ಸುಗ್ಗಿಯ ಸಮಯವು ಬಂದಿದೆ ಮತ್ತು ಆತನು ನಮಗೆ ಸುಗ್ಗಿಯ ವರ್ಷವು ಪ್ರಾರಂಭ, ಅದರ ಉದ್ದ ಮತ್ತು ಅದು ಯಾವಾಗ ಮುಕ್ತಾಯವಾಗುತ್ತದೆ ಎಂಬವುಗಳ ರುಜುವಾತುಗಳನ್ನು ಒದಗಿಸಿದ್ದಾನೆ. ಇವುಗಳನ್ನು ಇಲ್ಲಿಗೆ ನಿಲ್ಸೋಣ. ಕೆಲವೊಂದು ವಿಷಯ ನೋಡಿ ಮುಂದುವರ್ಸೋಣ. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಮನಿಸುವಂತ ವಿಷಯ ಏನಪ್ಪಾ ಅಂದ್ರೆ, ಸುಗ್ಗಿ ಅಂತ ಬಂದಾಗ, ಸಾಮಾನ್ಯವಾಗಿ ಸುಗ್ಗಿ ಅಂತ ಹೇಳಿದಾಗ ಒಂದು ವೇಳೆ ಈಗ ಸುಗ್ಗಿ ಅನ್ನೋದು ನಿಜವಾದ ರೀತಿಯಲ್ಲಿ ಸುಗ್ಗಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ದೇವ್ರ ಮಕ್ಕಳು ನಾವು ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ರೀತಿ ಮಾಡ್ಬೇಕಾದ್ರೆ ನಮ್ಮದೇ ಆದಂತ ಒಂದು ಕೆಲಸಗಳಿರುತ್ತೆ, ನಮ್ಮದೇ ಆದಂತ ಒಂದು ಕಾರ್ಯಗಳಿರುತ್ತೆ. ಆ ಸುಗ್ಗಿ ಕೆಲಸದಲ್ಲಿ ನಾವೇನ್ ಮಾಡ್ತೀವಿ, ಕೈಯಲ್ಲಿ ಆ ಕುಡುಗಳನ್ನ ತಗೊಳ್ತೀವಿ, ಯಾವುದು ಗೋಧಿನ ನೋಡಿ ಅದನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಣಜಿನ ಕಟ್ಟಿ ಏನ್ ಮಾಡ್ತೀವಿ, ಅಣಜಿನ ಕಟ್ ಮಾಡಿ ಅದನ್ನ ಬೇರೆ ಅಡೆಗೆ ಸೇರಿಸ್ತೀವಿ. ಇದೆಲ್ಲ ಕೂಡ ನಾವು ಕರೆಕ್ಟ್ ಆಗಿ ಮಾಡ್ತೀವಿ, ಹೌದು. ಅದಕ್ಕಿಂತ ದೊಡ್ಡ ಸುಗ್ಗಿಯಾದಂತ ದೇವರ ಸುವಾರ್ತೆಯ ಸುಗ್ಗಿ ಇವತ್ತು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಇಲ್ಲಿ 2 ವಿಷಯಗಳನ್ನ ಗಮನಿಸಬೇಕು. ಒಂದು ಹಂತದಲ್ಲಿ ನಾವು ಎಲ್ಲರೂ ಕೂಡ ಸುಗ್ಗಿ ಕಾರ್ಯದಲ್ಲಿ ನಿರತರಾಗಿದ್ದೀವಿ, ಕೊಯ್ಲಿನ ಕೆಲಸವನ್ನ ಮಾಡ್ತಾ ಇದೀವಿ, ಗೋಧಿನ ಸಪರೇಟ್ ಮಾಡ್ತಾ ಇದೀವಿ ಅನ್ನೋದು ನಿಜವಾಗಿದ್ರು ಕೂಡ, ಇನ್ನೊಂದು ರೀತಿಯಲ್ಲಿ ನಾವು ಕೂಡ ಅದೇ ಗೋಧಿ ವರ್ಗದವರಾಗಿದ್ದೀವಿ. ಆ ಗೋಧಿಯ ವರ್ಗದವರಾಗಿದ್ದೀವಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಸ್ಪಷ್ಟವಾಗಿ ತಿಳ್ಕೊಬೇಕು? ಓಕೆ, ಯಾವಾಗ ಸತ್ಯವನ್ನ ನಮ್ಮ ಮುಂದೆ ದೇವ್ರು ತಂದ್ರೋ, ಯಾರೋ ಒಂದು ದೇವ್ರ ಮಕ್ಕಳ ಮೂಲಕ ನಮ್ಗೆ ಸುವಾರ್ತೆನ ತಂದ್ರೋ, ನಾವು ಅದನ್ನ ಅಂಗೀಕರಿಸಿದಾಗ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ನಾವು ಗೋಧಿ ವರ್ಗ ಆಗ್ಬಿಟ್ಟಿದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹೌದು, ನಾವು ಗೋಧಿ, ಯಾಕಂದ್ರೆ ಸತ್ಯವನ್ನ ಅಂಗೀಕಾರ ಮಾಡಿದೀವಿ ಅಲ್ವಾ? ನಾವು ಗೋಧಿ ಆಗಿದೀವಿ, ಕರೆಕ್ಟ್. ಇನ್ನೊಂದ್ ಕಡೆ ಯಾರು ಅಂಗೀಕರಿಸಿಲ್ಲ, ಅವರು ಹಣಜಿ ವರ್ಗದವರಾಗಿರ್ತೀವಿ ಅಂತ ನಾವ್ ಇಲ್ಲಿವರೆಗೂ ತಿಳ್ಕೊಳ್ತೀವಿ. ಸತ್ಯಕ್ಕೆ ಬೆಲೆ ಕೊಡದೇ ಇರೋರು ಹಣಜಿ ವರ್ಗದವರು, ಹೆಸರು ಕ್ರೈಸ್ತರು ಅಂತ. ಬಟ್ ಇಲ್ಲಿ ಗೋಧಿನ ಕೊಯ್ಯೋದಕ್ಕೂ ಮತ್ತೆ ಗೋಧಿನ ಕಣಜಕ್ಕೆ ಸೇರಿಸುವಂತ ಸಮಯದ ಮಧ್ಯದಲ್ಲಿ ಒಂದು ಸಮಯಾವಕಾಶವಿದೆ. ಗೋಧಿನ ಕೊಯ್ಯೋದಕ್ಕೂ ಗೋಧಿನ ಕಣಜದಲ್ಲಿ ಸೇರಿಸುವಂತ ಒಂದು ಬಿಟ್ವೀನ್ ಗ್ಯಾಪ್ ಇದೆ. ದೇವರ ಮಕ್ಕಳು, ಇಲ್ಲಿ ನಾವು ಎಲ್ಲಿ ಬೇಕಾದ್ರೆ ಗೋಧಿನ ಗುಣವನ್ನ ಕಳ್ಕೊಬಹುದು. ನಿಜವಾಗ್ಲು ಅಂದ್ರೆ ನಾವು ಸಾಂಕೇತಿಕವಾದಂತ ಅರ್ಥದಲ್ಲಿ ನೋಡ್ತಾ ಇದ್ವಿ. ಎಲ್ಲಿ ಬೇಕಾದ್ರೆ ಗೋಧಿ ವರ್ಗದವರ ಅಂತ ಒಂದು ಸ್ಥಾನಮಾನವನ್ನ ನಾವು ಕಳ್ಕೊಬಹುದು ಅನ್ನುವಂತ ಭಯ ಪ್ರತಿಯೊಬ್ಬರಿಗೂ ಇರ್ಬೇಕು. ದೇವರು ಸುವಾರ್ತೆಯನ್ನ ಕೊಟ್ಟಿದ್ದ ಮಾತ್ರಕ್ಕೆ ನಾವು ಗೋಧಿ ಅಂತ ದೇವರು ನಮ್ಮನ್ನ ನಂಬಿದರೆ, ಆದ್ರೆ ಅದನ್ನ ಕಣಜಕ್ಕೆ ಹೋಗಿ ಸೇರುವಂತ ಸಮಯವಿದೆಯಲ್ಲ, ಗೋಧಿನ ಕೊಯ್ಯುವುದಕ್ಕೂ ಮತ್ತೆ ಕಣಜಕ್ಕೆ ಸೇರಿಸುವಂತ ಸಮಯದ ಮಧ್ಯದಲ್ಲಿರುವಂತ ವಿಷಯ ನಮ್ಮ ನಿಜವಾದ ಗೋಧಿತನದ ಪರೀಕ್ಷೆ ಆಗಿದೆ. ನಾವು ಗೋಧಿಗಳಾಗಿದ್ದೀವಾ? ಏನಪ್ಪಾ ಅದು ಗೋಧಿ ಅಂತ ಹೇಳಿದಾಗ, ನೋಡ್ರಿ, ಇಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳೆದಿರೋದೇ ಆ ಒಂದು ಗೋಧಿ ಆಗಿದೆ ಅಲ್ವಾ? ಅದನ್ನ ನಾವು ವ್ಯಕ್ತಪಡಿಸೋದೇ ಗೋಧಿ ಆಗಿದೆ. ಒಂದ್ ವೇಳೆ ಈ ತಪ್ಪಾದ ಬೋಧನೆಗಳಿಂದ ಬಂಧನಗಳಿಂದ ನಮ್ಮನ್ನ ನಾವು ಬಿಡಿಸ್ಕೊಂಡಿದ್ರು, ನಮ್ಮನ್ನ ನಾವು ಗೋಧಿ ಆಗಿದೀವಾ ಇಲ್ವಾ ಅನ್ನೋ ವಿಷಯವನ್ನ ಏನ್ ಮಾಡ್ಬೇಕಾಗಿದೆ, ನಾವು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಬಟ್ ನಮ್ಮನ್ನ ನೋಡ್ಕೊಬೇಕಾಗಿದೆ. ಇನ್ನೊಂದ್ ಕಡೆ ಕೆಲವರು ಏನ್ ಮಾಡ್ತಾರೆ, ದೇವರ ಸುಗ್ಗಿ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಹಾರ್ವೆಸ್ಟ್ ವರ್ಕ್ ನ ಮಾಡ್ತಾರೆ. ಅಲ್ಲಲ್ಲಿ ಹೋಗಿ ಸುವಾರ್ತೆನ ಸಾರ್ತಾರೆ, ಬೇಸಿಕ್ ಕ್ಲಾಸ್ ನ ತಗೊಳ್ತಾರೆ, ಬೆಲ್ರಿಗೆ ಪಾಠವನ್ನ ಹೇಳ್ಕೊಡ್ತಾರೆ. ಅದು ಅವರ ಸುಗ್ಗಿ ಕಾರ್ಯದಲ್ಲಿ ಪಾಲ್ಗೊಂಡಿದೀವಿ ಅಂತ ಅವ್ರು ನಂಬ್ತಾ ಇರ್ತಾರೆ. ಯಾಕಂದ್ರೆ ಅವರು ದೇವರ ವಾಕ್ಯವನ್ನ ಹೇಳೋದ್ ಮೂಲಕ ಯಾರು ಅದನ್ನ ಕೇಳಿ ಬರ್ತಾರೋ ಅವರು ಗೋಧಿಗಳಾಗ್ತಾರೆ, ಯಾರು ಕೇಳಲ್ವೋ ಅವರು ಹಣಜಿಗಳಾಗ್ತಾರೆ. ಇದೆಲ್ಲ ಕೂಡ ನಮ್ಗೆ ಗೊತ್ತಿರುವಂತ ವಿಷಯ. ಆದ್ರೆ ಕೊನೆ ಪಕ್ಷ ನಾನು ಆ ಗೋಧಿನ ಸ್ಥಾನವನ್ನು ಉಳಿಸ್ಕೊಂಡಿದ್ದೀನಿ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ.
ಎಷ್ಟರ ಮಟ್ಟಿಗೆ ಆ ಗೋಧಿಯ ಸ್ಥಾನವನ್ನ ಉಳಿಸ್ಕೊಂಡಿದೆ. ನೋಡಿ, ಇದು ತುಂಬಾ ಟಫ್ ಆದಂತ ವಿಷಯ ದೇವ್ರ ಮಕ್ಕಳಿಗೆ. ಇಲ್ಲಿ ಗೋಧಿ ಅಂತ ಕರೆದ ಮೇಲೆ ಕೂಡ ಗೋಧಿಯ ಗುಣಗನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆ ಸಾಂಕೇತಿಕದಲ್ಲಿ ಇರುವಂತ ಸತ್ಯದಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ದೇವ್ರು ನಮ್ಮನ್ನ ಸತ್ಯವನ್ನ ಕೊಟ್ರು, ಬೇಸಿಕ್ ಕ್ಲಾಸ್ ನ ಕೊಟ್ರು, ಕರೆದಿದ್ದಾರೆ, ಗೋಧಿಯ ಕರೆಯಲ್ಪಟ್ಟಿದ್ವಿ. ಏನಾವೇ ತಿಳ್ಕೊಂಡಿದೀವಿ, ಯಾರೆಲ್ಲ ಸತ್ಯವನ್ನ ಅಂಗೀಕರಿಸಿದ್ರು ಎಲ್ಲ ಗೋಧಿಗಳಾಗಿದ್ದಾರೆ. ಸರಸೊರೆ 12 ಜನ ಅಪೊಸ್ತಲನ ದೇವರು ಆಯ್ಕೆ ಮಾಡಿದ್ರು, ಅದ್ರಲ್ಲಿ 12 ಜನ ಕೂಡ ಅಂತ್ಯದವರೆಗೂ ನಿಂತ್ಕೊಂಡಿರ್ಲಿಲ್ಲ ಅಂತ ನಾವು ನೋಡ್ತೀವಿ. ಆಯ್ಕೆ ಮಾಡಿದ ಮಾತ್ರಕ್ಕೆ ಅವರು ಅಪೊಸ್ತಲರು ಅಂತ ಕರೆಯಲ್ಪಡಲಿಲ್ಲ. ಬದಲಾಗಿ ಕೊನೆ ತನಕ ಸ್ಥಾನಮಾನವನ್ನ ಯಾರು ಕಾಪಾಡ್ಕೊಂಡ್ರೋ, ಯಾರು ಕಾಯ್ದುಕೊಂಡ್ರೋ ಅವ್ರು ಮಾತ್ರ ಅಪೊಸ್ತಲತನವನ್ನ ಹೊಂದಿದ್ದಾರೆ ಅನ್ನೋಂಥ ವಿಷಯವನ್ನ ನೋಡ್ತೀವಿ. ಅದ್ರಲ್ಲಿ ಒಬ್ರು ಕಳ್ಕೊಂಡ್ಬಿಟ್ರು ಅನ್ನೋ ವಿಷಯವನ್ನು ಕೂಡ ನೋಡ್ತೀವಿ. ಹಾಗೆ ಗೋಧಿಯ ವರ್ಗದ ವಿಷಯ ಕೂಡ ಹಾಗೆ ಇದೆ. ಅಂದ್ರೆ ನೋಡ್ಬೇಕಾದ್ರೆ ಇಲ್ಲಿ ಹೇಳುವಂತ ವಿಷಯ, ನಾವು ಸರಿಯಾಗಿದ್ದೇವೆ ಎಂದು 2 ಪಟ್ಟು ಖಚಿತವಾಗುವಂತೆ ಮತ್ತು ಪ್ರತ್ಯೇಕಿಸುವ ಸುಗ್ಗಿಯ ಸಮಯ ಬಂದಿದೆ. ಆತನು ನಮಗೆ ಸುಗ್ಗಿಯ ವರ್ಷದ ಪ್ರಾರಂಭ ಮತ್ತು ಉದ್ದ ಮತ್ತು ಅದು ಯಾವಾಗ ಮುಕ್ತಾಯವಾಗುತ್ತೆ ಎಂಬುದರ ಬಗ್ಗೆ ರುಜುವಾತನ್ನು ಒದಗಿಸಿದ್ದಾನೆ ಅಂತ ವಿಷಯ ಹೇಳ್ತಾ ಇದ್ದಾರೆ. ಒಂದ್ ಕಡೆ ನಾವು ಸ್ಪಷ್ಟವಾಗಿರ್ಬೇಕಾಗಿದೆ, ಖಚಿತಪಡಿಸ್ಕೊಬೇಕಾಗಿದೆ. ಇನ್ನೊಂದು ಕಡೆ ಆ ಒಂದು ಗೋಧಿ ಕಣಜಕ್ಕೆ ಸೇರಿಸುವಂತ ವಿಷಯ ಟೈಮ್ ಪೀರಿಯಡ್ ಅಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಒಂದ್ ವೇಳೆ ಆ ಗೋಧಿ ಇದೇ ಸಮಯಕ್ಕೆ ಕಣಜಕ್ಕೆ ಸೇರಿಲ್ಲ ಅಂದ್ರೆ ಮತ್ತೆಂದಿಗೂ ಅದು ಗೋಧಿಯ ಸ್ಥಾನವನ್ನು ಹೊಂದ್ಕೊಂಡು ಕಣಜಕ್ಕೆ ಸೇರಲ್ಲ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಬೇಕು. ಬ್ರದರ್, ಏನ್ ಹೇಳಕ್ ಬರ್ತಿದ್ದೀರಾ? ಯಾವ ವಿಷಯವನ್ನ ಹೇಳ್ತಿದ್ದೀರಾ? ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ ಹೇಳಿ ಅಂತ ನೀವು ಕೇಳೋದಾಗಿದ್ರೆ, ಕ್ರಿಸ್ತನಲ್ಲಿ ಸರಸರು ಇದೆ, ಗೋಧಿತನವನ್ನ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯವೋ, ಗೋಧಿ ಆ ಸಮಯದೊಳಗೆ ಆ ಓಟವನ್ನು ಓಡಿ ಮುಗಿಸೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನೋ ವಿಷಯವನ್ನ ಸಹೋದರಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯ ನಿಗದಿ ಮಾಡಿದಂತ ಸಮಯ, ಸುಗ್ಗಿಯ ಸಮಯ ಮುಕ್ತಾಯವಾಗೋದ್ರೊಳಗೆ ಗೋಧಿಯ ವರ್ಗದವರಾಗಿ ನಾವು ಆಯ್ಕೆ ಆಗ್ಬೇಕು ಅನ್ನೋದು ತುಂಬಾ ಮುಖ್ಯವಾಗಿದೆ. ಓಕೆ, ಇಲ್ಲೆಲ್ರಿಗೂ ತುಂಬಾ ಪರಿಚಯವಿರ್ಬೋದು, ಪರಿಚಯವಿಲ್ಲದೆ ಇರ್ಬೋದು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ, ಸತ್ಯವೇದ ವಿದ್ಯಾರ್ಥಿಗಳ ಮಧ್ಯದಲ್ಲೇ ಕಾಂಟ್ರವರ್ಸಿ ಆಗಿರುವಂತ ಒಂದು ವಿಷಯ ಅಂತ ತಗೊಳ್ಬಹುದು. ಅನೇಕರ ನಡುವೆ ಭಿನ್ನಾಭಿಪ್ರಾಯಗಳು ತಂದಿರುವಂತ ಒಂದು ವಿಷಯ ಇರ್ಬೋದು. ಯಾವ್ದಪ್ಪ ಆ ವಿಷಯದ ಒಂದು ಭಾಗಕ್ಕೆ ನಾವು ಈಗ ಬರ್ತಾ ಇದ್ದೀವಿ. ಅದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಇಲ್ಲದೆ ಹೋದ್ರೆ ನೀವು ಯಾವತ್ತೂ ಕೂಡ ಏನ್ ಮಾಡ್ತೀವಿ, ನಾವು ಸಹೋದರ ರಜಲ್ ಅವರ ರೈಟಿಂಗ್ಸ್, ಈ ಒಂದು ಬರಹಗಾರ ಬರೆದಂತ ಏಳನೇ ದೂತರ ರೈಟಿಂಗ್ಸ್ ನ ಸಂದೇಹವಾಗಿ ನೋಡ್ತೀವಿ. ಯಾವ ವಿಷಯ ಅಂದ್ರೆ, ನಮ್ಮ ಸಹೋದರ ಹೇಳ್ಬೇಕಾದ್ರೆ ನೋಡಿ, ಸುಗ್ಗಿಯ ಕಾರ್ಯ 1874ರಲ್ಲಿ ಪ್ರಾರಂಭವಾಗಿ 1914ರಲ್ಲಿ ಮುಕ್ತಾಯವಾಯಿತು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಆ ಭಾಗವನ್ನ ಓದೋಣ, ಕಂಟಿನ್ಯೂ ಮಾಡಿ. ಇವುಗಳನ್ನು ಈಗಾಗಲೇ ಪರೀಕ್ಷಿಸಿದ್ದೇವೆ ಮತ್ತು ಕ್ರಿಸ್ತಶಕ 1874ರ ಪ್ರಾರಂಭದ ವರ್ಷವಾಗಿಯೂ 1914 ಮುಕ್ತಾಯದ 40 ವರ್ಷಗಳ ಸುಗ್ಗಿಯ ಮುಕ್ತಾಯವಾಗಿ ಗುರುತಿಸಲ್ಪಟ್ಟಿದೆ. ಅದೇ ಸಮಯದಲ್ಲಿ ಈ ಸುಗ್ಗಿಯ ಕ್ರಮದ ಮತ್ತು ಕಾರ್ಯದ ಸೂಕ್ಷ್ಮ ಸಂಗತಿಗಳು ಯಹೂದ್ಯ ಕಾಲದ ನಮೂನೆಯಂತಿದೆ ಎಂದು ವರ್ಣಿಸಲ್ಪಟ್ಟಿವೆ. ಸಾಂಕೇತಿಕ ಸುಗ್ಗಿಯ ಕೆಲವೊಂದು ಗುರುತಿಸಲ್ಪಟ್ಟ ಕಾಲ ವೈಶಿಷ್ಟ್ಯಗಳನ್ನು ನಾವೀಗ ಪರೀಕ್ಷಿಸೋಣ ಮತ್ತು ಇಂದು ನಮಗೆ ಅನ್ವಯವಾಗುವಂತೆ ಬೋಧಿಸುವ ಕ್ರಿಸ್ತನು ಸ್ಪಷ್ಟವಾಗಿ ಈ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಿರುವ ಪಾಠಗಳನ್ನು ನಮಗೆ ಯಾವುದೇ ಅನುಮಾನ ಅಥವಾ ಅನಿಶ್ಚಿತತೆ ಉಂಟಾಗದಂತೆ ಮತ್ತು ಆತನ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಗಮನಿಸೋಣ ಮತ್ತು ಅದರಂತೆ ಬಲದಿಂದ ಆತನ ಜೊತೆ ಸೇವಕರಂತೆ ಆತನು ಬಹಿರಂಗಪಡಿಸಿದ ಚಿತ್ತವನ್ನು ನೆರವೇರಿಸಲು ಕಾರ್ಯಪ್ರವೃತ್ತರಾಗೋಣ. ಇಲ್ಲಿ ಸಹೋದರ ಮಾತಾಡ್ಬೇಕಾದ್ರೆ ಕ್ರಿಸ್ತಶಕ 1874ರಲ್ಲಿ ಪ್ರಾರಂಭವಾದ ಸುಗ್ಗಿಯು 1914ರಲ್ಲಿ ಮುಕ್ತಾಯವಾಯಿತು ಅನ್ನೋ ವಿಷಯವನ್ನ ಇಲ್ಲಿ 1874ರಲ್ಲಿ ಪ್ರಾರಂಭವಾದ ಸುಗ್ಗಿ 1914ರಲ್ಲಿ ಅಂದ್ರೆ ಸುಮಾರು 70 ವರ್ಷಗಳ ಕಾಲಾವಧಿ, 40 ವರ್ಷಗಳ ಕಾಲ. 1874 ಇಂದ 40 ಅಂದ್ರೆ 40 ವರ್ಷ ಹಾಕಿದಾಗ ಸುಗ್ಗಿಯ ಕಾರ್ಯ ಮುಕ್ತಾಯವಾಗಿದೆ. ಇದನ್ನೇ ಕೂಡ ನಾವು ನೋಡ್ತೀವಲ್ಲ, ಎಲ್ಲಿ ನೋಡ್ತೀವಿ ನೋಡಿ, ಯೇಸು ಕ್ರಿಸ್ತನ 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ತಗೊಂಡ್ರು, ಅದಕ್ಕೆ 40 ವರ್ಷ ಆಗ್ದಾಗ 70 AD 70ಯಲ್ಲಿ ಮುಕ್ತಾಯವಾಯ್ತು ಯಹೂದ್ಯರ ಸುಗ್ಗಿ. ಅಲ್ಲಿ ಏನಾಯ್ತು, ಸಂಪೂರ್ಣವಾಗಿ ಬೆಂಕಿ ಬಂತು, ಅಂದ್ರೆ ಟೈಟಸ್ ಕಿಂಗ್ ಬಂದು ಸರ್ವನಾಶ ಮಾಡಿದ್ರು. ಹೇಗೆ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ತಗೊಂಡಿದ್ದ 40 ವರ್ಷ ಹಾಕಿ 70 ವರ್ಷಗಳು ಮುಕ್ತಾಯವಾಯ್ತು, ಹಾಗೆ 1874 ಇಂದ 40 ವರ್ಷ ಆಗ್ದಾಗ 1914 ಮುಕ್ತಾಯವಾಗುತ್ತೆ. ಅದರಿಂದ ಸುಗ್ಗಿಯ ಸಮಯ ಕೂಡ ಮುಕ್ತಾಯವಾಯ್ತು ಅನ್ನೋದು ವಿಷಯವನ್ನ ಸಹೋದರರು ಅಲ್ಲಿ ಅದನ್ನ ತಿಳಿಸಿದ್ರು ಅಲ್ವಾ? ನಿಮ್ಗೆ ಮುಚ್ಚುಮರೆ ಮಾಡದೆ ಇರುವಂತ ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಇಲ್ಲ ನಾಳೆ ಯಾರಾದ್ರೂ ಒಬ್ರು ಬಂದು ನಿಮ್ಮನ್ನ ಈ ಪ್ರಶ್ನೆಗಳನ್ನ ಈ ರೀತಿ ಕೇಳ್ಬೋದು. ನೋಡ್ರಿ ಬ್ರದರ್ ಸಿಸ್ಟರ್,
ನೀವು ಹೇಳ್ತಾ ಇದ್ರಲ್ಲ 18 ಚರ್ಚ್ ಸಭೆ ಇನ್ನ ಇದೆ ಅಂದ್ಬಿಟ್ಟು ಬ್ರದರ್ ಅವಾಗಲೇ ಹೇಳಿದ್ರು 1914 ಮುಕ್ತಾಯವಾಯ್ತು ಅಂತ ಹೇಳಿದ್ರು. ಇವಾಗ ನಾವು 2025 ಇದೀವಿ. ಏನ್ ಮತ್ತೆ ಅದ್ರ ಅರ್ಥ? ಅದರ ಅರ್ಥ ಏನು ನೋಡಿದ್ರ? ಬ್ರದರ್ ಹೇಳಿದಂತ ವಿಷಯ ಕರೆಕ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಜನ ನಿಮ್ಮ ಹತ್ರ ಬಂದು ಮಾತಾಡಬಹುದು. ಮುಂದೊಂದು ದಿನ ನೀವು ಎಚ್ಚರಿಕೆ ಇದ್ದಾಗ ನೀವು ಇದನ್ನ ಕೇರ್ಫುಲ್ ಆಗಿ ಗಮನಿಸ್ತಾ ಇದ್ದೀವಿ. ಅದಕ್ಕೆ ನಾನು ಇದನ್ನ ಕ್ಲಾರಿಫಿಕೇಶನ್ ಇಲ್ಲೇ ಕೊಡ್ತೀನಿ ಕ್ರಿಸ್ತಲ್ ಪಿತೇಶ್ವರ ಅವರೇ. ಓಕೆನಾ? ಏನಪ್ಪಾ ಅಂದ್ರೆ ಇದ್ರ ಅರ್ಥ ಸ್ಪಷ್ಟವಾಗಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ 1874 ಇಂದ ಯೇಸು ಎರಡೇ ಬರುವಿಕೆಯಲ್ಲಿ 1914 ಒಳಗೆ ಸಭೆ ಮುಕ್ತಾಯವಾಗಿರ್ಬೇಕು, ಸಭೆ ಎಂಡ್ ಆಗಿರ್ಬೇಕು. ಅಲ್ಲಿಂದ ಈಚೆಗೆ 1,44,000 ಜನರ ಯಾರ ಆಯ್ಕೆಯೂ ಆಗಿರಲ್ಲ. ಅಲ್ಲಿಗೆ ಎಂಡ್ ಆಗಿರುತ್ತೆ. 40 ವರ್ಷಕ್ಕೆ ಮುಕ್ತಾಯವಾಗಿರುತ್ತೆ ಅನ್ನೋ ವಿಷಯವನ್ನ ಸಹೋದರರು ಮಾತಾಡಿದ್ರು ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ. ನಮ್ಮ ಸಹೋದರರು 1916ರವರೆಗೆ ಜೀವಂತವಾಗಿದ್ರು ಅನ್ನೋದ್ರ ಮನಸ್ಸಲ್ಲಿ ಇಟ್ಕೊಬೇಕು. ಓಕೆ, 1914 ಸಭೆ ಮುಕ್ತಾಯವಾಗುತ್ತೆ ಅಂದ್ಬಿಟ್ಟು ಆ ವರ್ಷಗಳ ಮೊದಲೇ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಂದ್ರೆ ಈ ಪುಸ್ತಕವನ್ನು ಬರಿಬೇಕಾದ್ರೆ ಸಮಯವಾದ ಎಷ್ಟಿತ್ತು ಗೊತ್ತಾ ನಿಮ್ಗೆ? ಈ ಒಂದು ಮೊದಲನೇ ಪ್ರತಿನ ಬರಿಬೇಕಾದ್ರೆ ಕ್ರಿಸ್ತನ ಪ್ರಿಯ ಸರಲ್ಲಿ ಬ್ರದರ್ ಏನ್ ಮಾಡ್ತಾರೆ, ಅದನ್ನ ಕೋಟ್ ಮಾಡ್ತಾರೆ ಅಲ್ವಾ? ಅದ್ರಲ್ಲಿ ಅವ್ರು ಹೇಳ್ಬೇಕಾದ್ರೆ ಆ ಒಂದು 1898 ಆ ಸಮಯದಲ್ಲಿ ಬರೀತಾರೆ. ಮತ್ತೆ 1916ವರೆಗೂ ಬ್ರದರ್ ರಜಲ್ ಜೀವಂತವಾಗಿದ್ದಾರೆ. ಅವೊಂದು ಪ್ರಶ್ನೆ ಬಂತು, 1914 ಅಲ್ಲಿ ಸಭೆ ಮುಕ್ತಾಯವಾಗಿರ್ಬೇಕಾದ್ರೆ ರಜಲ್ ಬ್ರದರ್ ಸಭೆಯಾಗಿ ಆಯ್ಕೆ ಆಗಿಲ್ವಾ? ಯಾಕಂದ್ರೆ 1916ವರೆಗೂ ಜೀವಂತವಾಗಿದಾರಲ್ವಾ ಅನ್ನುವಂತ ಪ್ರಶ್ನೆ ಬಂತು. ಸೊ ಬ್ರದರ್ ಅದನ್ನ ಏನ್ ಮಾಡ್ತಾರೆ ನೋಡ್ರಿ, ದೇವ್ರ ಕೃಪೆ, ಅದನ್ನ ದೇವ್ರ ಅಲ್ಲಿವರೆಗೂ ಜೀವಂತವಾಗಿಟ್ಟಿದ್ದಾರೆ. ಯಾಕಂದ್ರೆ 1914 ಒಳಗಡೆ ಅವ್ರನ್ನ ಸತ್ತೋಗ್ಬಿಟ್ಟಿದ್ರೆ ಈ ವಿಷಯ ಏನ್ ಅರ್ಥವಾಗ್ತಿತ್ತು ಅಂದ್ರೆ, ಹೌದು 1914ಗೆ ಸಭೆ ಎಂಡ್ ಆಯ್ತು ನೋಡಿ, ರಜಲ್ ಬ್ರದರು ಇಲ್ಲ ಅವ್ರು ಹೇಳಿದ ಪ್ರಕಾರವಾಗಿ 1914 ಅಲ್ಲಿ ಅವರು ತೀರೋಗ್ಬಿಟ್ರು, ಸಭೆ ಎಂಡ್ ಆಗಿದೆ ಅನ್ನೋಂತ ವಿಷಯಕ್ಕೆ ಎಲ್ರು ಕೂಡ ಬರ್ತಾ ಇದ್ರು. ಆದರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿಲ್ಲಿ ಏನನ್ನ ನೋಡ್ತೀವಿ ಅಂದ್ರೆ 1914ರ ಈಚೆಗೆ ಸಹೋದರ ರಸಲ್ ಬ್ರದರ್ ಇದ್ದಿದ್ರಿಂದ ಮತ್ತೊಂದು ಸರಿ ಇದನ್ನ ಮರುಪರಿಶೀಲನೆ ಮಾಡಿದ್ದಾರೆ, ರೀಚೆಕ್ ಮಾಡಿದ್ರು. ನಾನ್ 1914 ಅಂತ ಹೇಳಿದೀನಿ, ಕರೆಕ್ಟ್, ಡೇಟ್ ಪ್ರಕಾರ ಕ್ರೊನಾಲಜಿ ಕರೆಕ್ಟ್ ಇದೆ. ಬಟ್ ನಾನು ಇನ್ನ ಇಲ್ಲೇ ಇದ್ದೀನಿ ಅಂದ್ರೆ ದೇವ್ರ ಸಭೆಯ ಉದ್ದೇಶ ಏನಿತ್ತು, ದೇವರ ಯೋಜನೆಗಳ ಉದ್ದೇಶ ಏನಿತ್ತು ಅಂತ ಏನ್ ಮಾಡಿದಾರೆ ತೋರಿಸ್ಕೊಟ್ಟಿದ್ರು. ಅದಕ್ಕೆ ಏನ್ ಮಾಡಿದ್ರೆ ಸಹೋದರನ್ನ ರಿವೈಸ್ ಮಾಡ್ಬೇಕಾದ್ರೆ ಇದೇ ಒಂದು ಸಂಪುಟದಲ್ಲಿ ಮುನ್ನುಡಿಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕ್ರಿಸ್ತನ ಪ್ರಿಯ. ಓಕೆನಾ? ಅದನ್ನ ಎಲ್ಲಿ ನಾವು ನೋಡ್ಬೋದು ಅಂದ್ರೆ ನಿಮ್ಮ ಒಂದು ಪೇಜ್ ಅಲ್ಲಿ ಸ್ಟಾರ್ಟಿಂಗ್ ಪೇಜ್ ನ ತಗೊಳ್ಳಿ. ಪುಸ್ತಕದಲ್ಲಿ ಯಾರ ಹತ್ರ ಇದ್ರೆ ನೀವು ನಿನ್ನ ರಾಜ್ಯ ಬರಲಿ ಅನ್ನುವಂತ ಪುಟದಲ್ಲಿ ಲೇಖಕನ ಮುನ್ನುಡಿ ಅಂತ ಒಂದು ಪಾಠ ಇದೆ, ಅದನ್ನ ತಗೊಳ್ರಿ. ಲೇಖಕನ ಮುನ್ನುಡಿಯಲ್ಲಿ 3ನೇ ಪೇರ ವಿಶೇಷವಾಗಿ ನಾವು ಕಾಲಾನುಕ್ರಮದಲ್ಲಿ ಅನ್ನೋಂತ ಒಂದು ಟೈಪ್ ಇದೆ, ಅದನ್ನ ಮಾತ್ರ ಓದ್ರಿ. ಯಾರಾದ್ರೂ ತಗೊಂಡ್ ಏನ್ ಮಾಡ್ರಿ ಅದನ್ನ ಓದ್ರಿ. ನಿಮ್ಮ ಪುಸ್ತಕದಲ್ಲಿ ಮೊದಲನೇ ಲೇಖಕನ ಮುನ್ನುಡಿಯಲ್ಲಿ 3ನೇ ಪೇರ ವಿಶೇಷವಾಗಿ ನಾವು ಕಾಲಾನುಕ್ರಮದಲ್ಲಿ ಆ ಮಹಾ 7ನೇ ದಿನವನ್ನು ಅನ್ನೋಂಥ ಟಾಪಿಕ್ ಇಂದ ಅದನ್ನ ಓದ್ರಿ. ಓದ್ರಾ? ತಗೊಂಡ್ರಾ? ಬುಕ್ ಯಾರ ಹತ್ರ ಇದೆ? ಯಾರ ಹತ್ರ ಬುಕ್ ಇಟ್ಕೊಂಡಿಲ್ವಾ? ಬ್ರದರ್ ಇಂಗ್ಲಿಷ್ ಅಲ್ಲಿ ಇದೆ. ಇಂಗ್ಲಿಷ್ ಅಲ್ಲಿ ಓದ್ತೀರಾ? ಓದ್ರಿ. ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಓದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಯಾರ ಹತ್ರ ಇಲ್ವಾ? ಎಸ್, ಯಾರ ಹತ್ರ ಪುಸ್ತಕ ಇಲ್ವಾ? ಯಾರು ಬುಕ್ ಇಟ್ಕೊಂಡು ಯಾರು ಕುತ್ಕೊಂಡು ಯಾರ ಹತ್ರ ಬುಕ್ಸ್ ಇಲ್ವಾ? ಬುಕ್ 3ನೇ ವ್ಯಾಲ್ಯೂಮ್ ಯಾರ ಹತ್ರನೂ ಇಲ್ವಾ? ಕ್ರಿಸ್ತಲ್ ಪಿತೇಶ್ವರ ಸರ್ ಇದೆ. ಇಲ್ಲ ಬ್ರದರ್. ಏನಿಲ್ಲ? ಎಷ್ಟ್ ಜನ ಕೊಟ್ಟಿದ್ರು ಪುಸ್ತಕ? ಬ್ರದರ್ ಕೊಟ್ಟಿಲ್ಲ ಅಂತ ಇನ್ನೂ ತಗೊಳ್ತಾ ಇದೀರಲ್ಲ, ಯಾಕೆ ಇಲ್ವಾ? ಬ್ರದರ್ ಕೊಡ್ಲಿಲ್ವಾ? ತಗೊಂಡಿಲ್ವಾ? ಕೇಳಿಲ್ವಾ? ಏನು ಪುಸ್ತಕ ಇಟ್ಕೊಂಡು ಯಾರ ಹತ್ರ ಪುಸ್ತಕ ಇದೆ? ಅಟ್ಲೀಸ್ಟ್ ಯಾರ ಹತ್ರ ಇಟ್ಕೊಂಡಿದ್ದೀರಾ? ಬ್ರದರ್, ಹಾ, ಓದ್ರಿ. ಯೆಹೂದ್ಯ ಸುಗ್ಗಿಯ ಎಲ್ಲಾ ಕಾಲಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯಗಳು ನಂಬಿಕಸ್ಥರಿಗೆ ಸಂಬಂಧಿಸಿದರು. ಒಂದು ನಿಮಿಷ ಸಿಸ್ಟರ್, ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಕೇಳಿ ಗಮನಿಸಿ. ಓಕೆ, ನಾನ್ ನಿಮ್ಗೆ ಹೇಳ್ತಾ ಇರೋದು ಲೇಖಕನ ಮುನ್ನುಡಿಗೆ ಬನ್ನಿ. ಏನ್ ಜಸ್ಟ್ ನಾನ್ ಕಣ್ಮುಚ್ಕೊಂಡಾಗೆ ಓದ್ಕೊಂಡು ಹೋಗ್ಬೇಡ್ರಿ. ಲೇಖಕನ ಮುನ್ನುಡಿಗೆ ಬನ್ನಿ. ಪೇಜ್ ಬಿಗಿನಿಂಗ್ ಅಲ್ಲಿ ಬಂದ್ಬಿಟ್ಟು ಪುಸ್ತಕನ ಓಪನ್ ಮಾಡ್ರಿ, ಕ್ಲೋಸ್ ಮಾಡಿ. ಪುಸ್ತಕನ ಓಪನ್ ಮಾಡಿದಾಗ ನಿಮ್ಗೆ ಫಸ್ಟ್ ಲೇಖಕನ ಮುನ್ನುಡಿ ಸಿಗುತ್ತೆ. ದ ಆದರ್ಸ್ ಫಾರ್ವರ್ಡ್ ಅಂತಿದೆ. ಅದರಲ್ಲಿ 3ನೇ ಪ್ಯಾರ ಓದ್ರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ.
ಯಾರ ಹತ್ರ ಇದೆ ಬುಕ್? 3ನೇ ವಾಲ್ಯೂಮ್ ಯಾರ ಹತ್ರ ಇದೆ? ಫಸ್ಟ್ ಇಂದ ಓದ್ಬೇಕಾ ಬ್ರದರ್? ಲೇಖಕನ ಮುನ್ನುಡಿಯಿಂದ ಬೇಡ, ಮೂರನೇ ಪ್ಯಾರದಿಂದ ಓದಿ. ವಿಶೇಷವಾಗಿ ನಾವು ವಿಷಯ ಕಾಲ ಅಲ್ಲಿಂದ ಓದ್ಕೊಂಡ್ ಓಕೆ ಓಕೆ. ವಿಶೇಷವಾಗಿ ನಾವು ಕಾಲಾನುಕ್ರಮದಲ್ಲಿ ಆ ಮಹಾ 7ನೇ ದಿನವನ್ನು ಪ್ರವೇಶಿಸಿದಾಗಿನಿಂದ ಅತ್ಯಂತ ಸಮಯವು ವರ್ಷಗಳು ಕಳೆದಂತೆ ಇದನ್ನು ಹೆಚ್ಚು ಹೆಚ್ಚು ಒತ್ತಿ ಒಂದ್ ಹೇಳಿದೆ. ನಿಮಿಷ ಕರೆಕ್ಟ್ ಆಗಿ ಓದ್ರಿ. ಅಂತ್ಯದ ಸಮಯವು, ಯಾಕಂದ್ರೆ ತುಂಬಾ ಮುಖ್ಯವಾದ ಟಾಪಿಕ್ ಇದು. ಕ್ಲಿಯರ್ ಆಗಿ ಓದಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಪ್ರವೇಶಿಸಿದಾಗಿನಿಂದ ಅಂತ್ಯದ ಸಮಯವು ವರ್ಷಗಳು ಕಳೆದಂತೆ ಇದನ್ನು ಹೆಚ್ಚು ಹೆಚ್ಚು ಒತ್ತಿ ಹೇಳಿದೆ. ಕೊಯ್ಲಿನ ಕಾರ್ಯವು ಪ್ರಗತಿಯಲ್ಲಿದೆ ಹಾಗೂ ಇನ್ನೂ ಮುಂದುವರಿಯುತ್ತಿರುತ್ತದೆ. ಒಂದು ಕಾಲದಲ್ಲಿ ನಾವು ಸುಗ್ಗಿ ಕೆಲಸವು ಅನ್ಯ ಜನಾಂಗಗಳವರ ಸಮಯ ಅಂತ್ಯದೊಂದಿಗೆ ಪೂರ್ಣವಾಗಿ ನೆರವೇರುತ್ತದೆಂದು ಭಾವಿಸಿದ್ದರೂ ಸಹ ಅದು ಕೇವಲ ಊಹೆಯಾಗಿದ್ದು ಯಾವ ಸಮರ್ಥನೆ ಇಲ್ಲದೆ ಸಾಬೀತಾಯಿತು. ಏಕೆಂದರೆ ಸತ್ಯದ ಕುಡುಗೋಲು ಚಾಚಲ್ಪಟ್ಟು ಮತ್ತು ಮಾಗಿದ ಪೈರನ್ನು ಸಂಗ್ರಹಿಸುವ ಕೆಲಸ ಅಕ್ಟೋಬರ್ 1914ರ ಇಂದಿನಿಂದಲೂ ಮುಂದುವರೆದಿದೆ. ವಾಸ್ತವವಾಗಿ ವಿಶ್ವ ಮಹಾಯುದ್ಧವು ಮಾನವೀಯತೆಯನ್ನು ಗಮನಾರ್ಹ ಮಟ್ಟದಲ್ಲಿ ಜಾಗೃತಗೊಳಿಸಿದೆ ಮತ್ತು ಹಿಂದೆಂದಿಗಿಂತಲೂ ಹೆಚ್ಚು ಸ್ವಾತಂತ್ರ್ಯದ ಚಿಂತನೆಯನ್ನು ಮಾಡಲಾಗುತ್ತಿದೆ. ಅಜ್ಞಾನ, ಮೂಢನಂಬಿಕೆ ಮತ್ತು ಪೂರ್ವಗ್ರಹದ ಸಂಕೋಲೆಗಳನ್ನು ಮುರಿಯಲು ಹಾಗೂ ದೇವರ ಚಿತ್ತವನ್ನು ತಿಳಿದು ನೆರವೇರಿಸಲು ಮತ್ತು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಬಯಸುವವರನ್ನು ಮುಕ್ತಗೊಳಿಸಲು ಇವೆಲ್ಲವೂ ಕೊಡುಗೆಯಾಗಿವೆ. ಗಮನಿಸಿದ್ರಾ? ನೋಡಿ, ಇಲ್ಲಿ ಏನು ವಿಷಯ ಏನಪ್ಪಾ ಅಂದ್ರೆ, ಓಕೆ, ಗಮನಿಸಿದ್ರಾ? ಇಲ್ಲಿ ಏನ್ ವಿಷಯ ಹೇಳ್ತಾ ಇದ್ರ ಅಂದ್ರೆ, ಎಸ್, ಯಾರು ಮಾತಾಡ್ತಾರ? ಏನಾದ್ರು ಹೇಳಂಗಿದ್ರೆ ಹೇಳ್ಬಿಡ್ರಿ. ಅವ ಗಮನಿಸಿದ್ರೆ ಕೇಳ್ಕೊಂಡು ಬ್ರದರ್, ಅಲ್ಲಿಂದ ಇನ್ನು ಚಾಲು ಎಸ್ ನಾವು ಅದ್ರಲ್ಲಿ ಇದೆ ಅನ್ನೋದು ನಮಗ್ ತಿಳ್ಕೊಂಡಿರ್ಬೋದು. ಎಸ್, ಓಕೆನಾ? ಸೊ 1914 ಇಂದ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ವಿ? 1914ಗೆ ಸುಗ್ಗಿಯ ಕಾರ್ಯ ಮುಕ್ತಾಯವಾಗಬೇಕಂತ ತಿಳ್ಕೊಂಡಿದ್ವಿ. ಅದು ಊಹೆ ಆಗಿತ್ತು. 40 ವರ್ಷ ಹಾಕಿದ್ವಿ, ಬಟ್ ಅದಾಗ್ಲಿಲ್ಲ. ದೇವರ ಯೋಜನೆ 1914ರಿಂದ ಈಚೆಗೂ ಸುಗ್ಗಿಯ ಕಾರ್ಯ ಮುಂದುವರಿತಾ ಇದೆ ಅನ್ನೋದನ್ನ ನಾವು ನೋಡ್ಬಹುದು ಅಂತ ಬ್ರದರ್ ಅಲ್ಲಿ ಏನ್ ಮಾಡಿದಾರೆ, ಅದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವಾಗ ಬರ್ದಿದ್ರು ಈ ವಿಷಯವನ್ನ? ಇಲ್ಲಿ ಬರ್ದಿರೋಂತ ವಿಷಯ ಯಾವಾಗ ಬರ್ದಿದ್ದಾರೆ ಅಂತ ನೋಡ್ಬೇಕಾದ್ರೆ ಅದೇ ಲೇಖಕನ ಮುನ್ನುಡಿಯಲ್ಲಿ ಕೊನೆ ಚಾರ್ಲ್ಸ್ ಟಿ ರಸಲ್ ಅಂತ ಹಾಕ್ಬಿಟ್ಟು ಡೇಟ್ ಹಾಕಿದ್ದಾರೆ ನೋಡ್ರಿ. ಯಾವ ಡೇಟ್ ಹಾಕಿದ್ದಾರೆ ನೋಡ್ರಿ? October 1st, 1916. ವೆರಿ ಗುಡ್. ನೋಡಿದ್ರ? October 1st, 1916 ರಿವೈಸ್ ಮಾಡಿದಾರೆ ಬ್ರದರ್, ಚೆಕ್ ಮಾಡಿದ್ದಾರೆ. ಅವಾಗ ಮತ್ತೆ ಈ ಮುನ್ನುಡಿನ ಕರೆಕ್ಟ್ ಮಾಡಿದೆ. ನೋಡಿ, ಇಲ್ಲ, ನಾನು 1914 ಅಂತ ಹೇಳಿದ್ದೆ, ಆದ್ರೆ ಅದಲ್ಲ. ಯಾಕಂದ್ರೆ ದೇವ್ರ ಯೋಜನೆ ಬೇರೆ ತರ ಇದೆ. ನಾನು ಈ ರೀತಿ ತಿಳ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ, ಮುಂದುವರಿತಾ ಇದೆ. ಇನ್ನು ಕೂಡ ಸುಗ್ಗಿಯ ಕಾರ್ಯ ಎಷ್ಟು ದಿನ ಇದೆ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಯಾವಾಗ ನಾವು ಯಹೂದ್ಯರ ಸುಗ್ಗಿಗೆ 40 ವರ್ಷ ಹಾಕಿ AD 70 ನಾವು ಅದನ್ನ ಅಪ್ಲೈ ಮಾಡಿ ನೋಡ್ತೀವೋ, ಅದೇ ರೀತಿಯಾಗಿ ಇಸ್ರೇಲ್ ಅಂದ್ರೆ ಸುವಾರ್ಥ ಸುಗ್ಗಿಗೆ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ. ದೇವರ ಸಮಯ ಎಷ್ಟಿದೆ ಅಂತ ಗೊತ್ತಿಲ್ಲ ಅನ್ನೋ ವಿಷಯವನ್ನ ಹೇಳ್ತಾ ಇದೆ. ಕರೆಕ್ಟ್ ಅಲ್ವಾ? ಈ ವಿಷಯ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಒಂದ್ ವೇಳೆ ನೀವು ಅದನ್ನ ಗಮನಾರ್ಹವಾಗಿ ಥಿಂಕ್ ಮಾಡದೇ ಇದ್ದಿರ್ಬೋದು. ಆದ್ರೆ ಕೆಲವರು ಸತ್ಯವೇದ ವಿದ್ಯಾರ್ಥಿಗಳನ್ನ ಸ್ಟಡಿ ಮಾಡಿ, ಬ್ರದರ್ 1914ಗೆ ಮುಕ್ತಾಯವಾಗಿರ್ಬೇಕಾದ್ರೆ ನಾನ್ ಯಾಕೆ ಓಡ್ತಾ ಇದೀನಿ, ಇನ್ನು ಮುಗ್ದೋಗಿದೆ ಬಿಡ್ರಿ ಸಭೆ ಅಂತ ಆ ಭಾವನೆಯಲ್ಲಿ ಬಂದ್ಬಿಟ್ಟಿದ್ರು ಕೆಲವೊಂದು ಟೈಮಲ್ಲಿ. ಬ್ರದರ್ ಏನ್ ಮಾಡಿದ್ರು, ಅದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ಕೊಡ್ತಾ ಇದ್ರೆ ಏನಾಗ್ತಿತ್ತು, ತುಂಬಾ ನಮ್ಗೆ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ತರ ಆಗ್ತಾ ಇತ್ತು. 1874 ಅಲ್ಲಿ ಯೇಸು ಕ್ರಿಸ್ತನ್ ಬರ್ತಾರೆ ಅಂದ್ರೆ ಬರ್ಲಿಲ್ಲ. 1914 ಅಲ್ಲಿ ಸಭೆ ಮುಕ್ತಾಯ ಆಯ್ತು ಅಂದ್ರೆ ಮುಕ್ತಾಯವಾಯ್ತು. ಇನ್ನು ನಾವೇನಕ್ಕೆ ಓಟ ಹೊಡ್ಬೇಕಂತ ಅನ್ನೋ ರೀತಿ ಆಗ್ತಿತ್ತು. ಆದ್ರೆ ದೇವರ ಯೋಜನೆ, ದೇವರ ಕೃಪೆ ಇನ್ನು ಕೂಡ ಮುಂದುವರಿತಾ ಇದೆ. ಆ ಸಮಯ ನಿಗದಿ ಇಲ್ಲ ಅನ್ನೋ ವಿಷಯವನ್ನ ಇಲ್ಲಿ ನಾವು ನೋಡ್ಬೋದು. ಓಕೆನಾ? ಆದ್ರಿಂದ ಇದನ್ನ ಓದೋರು ಈ ರೀತಿ ಇದನ್ನ ಗ್ರಹಿಸ್ಕೊಳ್ಳಿ. ನಾಳೆ ದಿವಸ ಇದ್ರಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಿ ಅಂತ ಉದ್ದೇಶಕ್ಕೋಸ್ಕರ ನಿಮ್ಗೆ ಸ್ಪಷ್ಟವಾಗಿ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸುಮ್ಮನೆ ಏನೋ ಈ ಪಾಠ ತೆಗಿತೀನಿ ಅಂತ ಕಣ್ಮುಚ್ಕೊಂಡು ಓದ್ಕೊಂಡು ಹೋಗೋದಲ್ಲ. ಏನೋ ಒಂದು ಅರ್ಥ ಆಯ್ತು ಅಂತಲ್ಲ, ವಿಷಯಗಳನ್ನ ಗ್ರಹಿಸ್ಕೊಳ್ಬೇಕು. ಹೌದು, 1914 ಅಂತ ಬ್ರದರ್ ಹೇಳಿದ್ರೆ ಮುಕ್ತಾಯ ಅಂದ್ರೆ ಸಭೆ ಮತ್ತೆ ಇನ್ನು ಮುಂದುವರಿತಾ ಇದ್ದಿಲ್ಲಪ್ಪ ಬ್ರದರ್ ಎಲ್ಲಾದ್ರೂ ಹೇಳಿದಾರ? ಹೌದು ಹೇಳಿದಾರಪ್ಪ, ಮತ್ತೆ ಹೇಳಿದಾರೆ. ಅದು ಕರೆಕ್ಟ್ ಇರ್ಲಿಲ್ಲ, 1914 ಸರಿಯಾದಲ್ಲ, ಇನ್ನು ಕೂಡ ಸಭೆಯ ಸೆಲೆಕ್ಷನ್ ಇದೆ ಅಂತ ಹೇಳಿದ್ರು. ಎಲ್ಲಿ ಮುಕ್ತಾಯವಾಗುತ್ತಂತ ನಮ್ಗೆಲ್ರೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಈ ವಿಷಯ ನನ್ಗೆ ಏನಪ್ಪಾ ತಿಳಿಸ್ಕೊಡ್ತೀನಿ ಅಂದ್ರೆ, ಕ್ರಿಸ್ತಲ್ ಸರಿನೇ ಇಲ್ಲಿ ಇರುವಂತ ಟಾಪಿಕ್ ಗೆ ನಾನು ಹಾಗೆ ಸ್ವಲ್ಪ ಡೈವರ್ಟ್ ಮಾಡಿ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಟಾಪಿಕ್ ಅಲ್ಲಿ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಈ ವಿಷಯನ ಇಲ್ಲಿ ಮಾತಾಡದೆ ಹೋದ್ರೆ ಬೇರೆಲ್ಲೂ ಮಾತಾಡಕ್ಕೆ ನನಗೆ ಸಮಯಗಳು ಅವಕಾಶಗಳು ಸಿಗಲ್ಲ. ಅದಕ್ಕೆ ಈ ವಿಷಯ ಇಲ್ಲಿ ಮಾತಾಡ್ತಾ ಇದ್ದೀನಿ.
ನಿಮ್ಗೆ ಸ್ಪಷ್ಟವಾಗಿರ್ಲಿ ಅಂತ. ಯಾಕಂದ್ರೆ ಈ ಒಂದು ಸಂಪುಟ ಬರ್ದಿದ್ದು 1890 ಸಮಯದಲ್ಲಿ ಬರ್ದಿದ್ದಾರೆ, ಬಟ್ ಈ ಮುನ್ನುಡಿ ಬರ್ದಿದ್ದು 1916. ಆದ್ರಿಂದ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫರೆನ್ಸ್ ಇದೆ. ನಡೆಯುವಂತ ಘಟನೆಗಳನ್ನ ನಡೆಯುತ್ತೆ ಅಂತ ತಿಳಿಸ್ಬಿಟ್ರು, ನಡಿದೇ ಹೋದಾಗ ಅದನ್ನ ಯಾಕೆ ನಡೀಲಿಲ್ಲ ಅಂತ ರೀಸನ್ ಮುನ್ನುಡಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಷಯವನ್ನು ನಾವು ಸ್ವಲ್ಪ ಗಮನವಿಟ್ಟು ಓದ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಕೂಡ ದೇವ್ರೇನ್ ಮಾಡ್ಲಿಲ್ಲ ಅಂದ್ರೆ ಕ್ರಿಸ್ತನ ಬರುವಿಕೆ ಸಮಯ ನಮಗೆ ಕೊಟ್ಟಿದ್ದಾರೆ. ಕರೆಕ್ಟ್, ಅದನ್ನ ತಿಳ್ಕೊಬೇಕು. ಸಭೆಯ ಅಂತ್ಯದ ಸಮಯ ಬಗ್ಗೆ ದೇವರು ತಿಳ್ಸಕ್ಕೆ ಎಲ್ಲೂ ಇಷ್ಟಪಡ್ಲಿಲ್ಲ. ಯಾಕೆ ಇಷ್ಟಪಡ್ಲಿಲ್ಲ? ಏನಿರ್ಬೋದು ಅದ್ರ ತಿಳಿಸಿದ್ರೆ 1,44,000 ಜನ ಇಲ್ಲೇ ಮುಕ್ತಾಯವಾಗುತ್ತೆ ಅಂತ ನಮ್ಗೆ ತಿಳಿಸ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೂ ನಮ್ಗೂ ಅರ್ಥವಾಗೋ ರೀತಿಯಲ್ಲಿ ಹೇಳ್ತೀನಿ, 2030 ಸಭೆ ಮುಕ್ತಾಯವಾಗುತ್ತಪ್ಪ ಅಂತ ದೇವ್ರು ಕೊಟ್ಟಿದ್ರೆ, ಡೇಟ್ ಕೊಟ್ರೆ ಏನಾಗುತ್ತೆ? ಏನಾದ್ರು ನಡೀಬಹುದು. ಯಾಕೆ ಯಾರು ಮಾತಾಡ್ತಿಲ್ಲ? ಗೊತ್ತಿಲ್ವಾ? ಇಲ್ಲ ಏನಾದ್ರು ಹೇಳ್ಬೇಕು? ಯೋಚನೆ ಮಾಡ್ರಿ, ತಪ್ಪಿದ್ರು ಪರವಾಗಿಲ್ಲ, ಮಾತಾಡ್ರಿ. 2030 ಸಭೆ ಮುಕ್ತಾಯವಾಗುತ್ತೆ. 1,44,000 ಕೊನೆ ಮೆಂಬರ್, ಕೊನೆ ವ್ಯಕ್ತಿನೂ ಓಟ ಓಡಿ ಮುಗಿಸಿರ್ತಾನೆ ಅಂತ ಡೇಟ್ ಏನೋ ದೇವ್ರು ನಮ್ಗೆ ಕೊಟ್ಬಿಟ್ಟಿದ್ರೆ ಏನಾಗ್ಬಹುದು? ಏನಾಗ್ಲಿ, ಏನಾಗುತ್ತೆ? ಟೈಮ್ ಗೊತ್ತಿದ್ದಾರೆ ಬ್ರದರ್. ನಾವು ಅದನ್ನ ಇನ್ನು ಮುಂದೆ ಐತಲ್ಲ, ಇನ್ನು ಅಷ್ಟು ಮಟ್ಟ ನಾವ್ ಇನ್ನೂ ಇದು ಮಾಡೋಣ ಅಂತ ವಿಚಾರ ಮಾಡ್ತೀವಿ. ಆಸ್ತಿ ಎಲ್ಲ ಮಾರ್ತಿದ್ದೇವೆ ನಾವು. ಸರಿ, ಆಯ್ತಪ್ಪ. 2030 ಸಭೆ ಮುಕ್ತಾಯವಾಗುತ್ತೆ ಅಂತ ಡೇಟ್ ಕೊಡ್ತಾರೆ ದೇವ್ರು. ಆದ್ರೆ ನನಗೆ ಒಂದೇ ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನಾನೇನ್ ತಿಳ್ಕೊಂಡಿದ್ದೀನಿ? ಸಮಯ ಮುಂದೆ ಇದೆ ಅಂತ ತಿಳ್ಕೊಂಡಿದ್ದೀನಿ, ಸಭೆ ಮುಗಿಯೋದು. ಆದ್ರೆ ನನ್ ಸಮಯ ಏನಂತ ನನಗ್ ಗೊತ್ತಾ? ನನ್ ಟೈಮು, ಸಭೆ ಟೈಮು ದೇವ್ರಿಗೆ ಗೊತ್ತು. ಹೇಳಿದ್ರೆ ನನ್ ಟೈಮ್ ಗೊತ್ತಾ? ನಾನೇನು ತಿಳ್ಕೊಂತೀನಿ, ಇನ್ನೂ 4 ವರ್ಷ ಇದೆಯಪ್ಪ, 5-6 ವರ್ಷ ಇದೆಯಪ್ಪ ಅಂತ ತಿಳ್ಕೊಂಡು ಓಡೋದಲ್ಲ. ನನ್ ಟೈಮ್ ಏನಂತ ನನಗ್ ಗೊತ್ತಿಲ್ಲ. ನನ್ ಟೈಮ್ ಏನ್ ಗೊತ್ತಿರೋದು? ನಮ್ಮೆಲ್ರಿಗಿರೋ ಟೈಮು ಮರಣದವರೆಗೂ ನಂಬಿಕಸ್ತನಾಗಿರೋ ಅದೇ ಟೈಮ್. ಕರೆಕ್ಟಾ? ಅದೇ ಮರಣ ಟೈಮ್ ಏನಂತ ನನಗ್ ಗೊತ್ತಿಲ್ಲಪ್ಪ. ಸಭೆ ಮುಕ್ತಾಯ ಒಂದು ಸಮಯ ತಿಳ್ಕೊಂಡು ನಾನೇನ್ ಮಾಡ್ಲಿ? ನನ್ ಡೆತ್ ಟೈಮ್ ನನ್ಗೆ ಗೊತ್ತಿಲ್ವಲ್ಲ. ಇನ್ನು ದೇವ್ರು 5 ವರ್ಷ ಬೇಕಾದ್ರೆ ಇಟ್ಟಿರ್ಬೋದಿಲ್ಲ, 2 ವರ್ಷ ಬೇಕಾದ್ರೆ ಇಟ್ಟಿರ್ಬೋದು. ಆದ್ರೆ ಇನ್ನ 1 ತಿಂಗಳಲ್ಲಿ ನನ್ನ ಡೆತ್ ನಡೆಯುತ್ತೆ ಅಂದ್ರೆ ಅದೇ ನನ್ನ ಕೊನೆಯ ಸಮಯ. ನನ್ನ ನಂಬಿಕಸ್ತನಾಗಿರುವಂತ ಕೆಲಸ ಎಲ್ಲಿರ್ಬೇಕಂದ್ರೆ ಟಿಲ್ ದ ಡೆತ್. ಕರೆಕ್ಟಾ? ಆದ್ರಿಂದ ನಮಗೆ ಯಾರಿಗೂ ಸಭೆ ಮುಕ್ತಾಯವಾಗುವಂತ ಸಮಯದ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮೆಲ್ಲರಿಗೂ ಬೇಕಾಗಿರುವಂತ ವಿಷಯ, ಮರಣದವರೆಗೂ ನಾನು ನಂಬಿಕಸ್ತನಾಗಿರ್ಬೇಕಪ್ಪ. ಅದು ಯಾವಾಗ ಬೇಕಾದ್ರೂ ಬರ್ಲಿ. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಗಿದೆ. ನಾಳೆ ದಿವಸ ಬಂದು ಯಾರಾದ್ರೂ ನಿಮ್ಮನ್ನ ಇಲ್ಲ ಮುಂದೆ 2050 ಒಂದು ಡೇಟ್ ಬಂದಿದೆ, 2080 ಒಂದು ಡೇಟ್ ಬಂದಿದೆ ಅಂದ್ರೆ ತಲೆ ಕೆಡ್ಸ್ಕೊಂಡ್ ಬರ್ರಿ. ಅಂತ ವಿಷಯಗಳಿಗೆ ಗಮನ ಕೊಟ್ಬಿಟ್ರಿ. ಅದು ನಮ್ಗೆ ಅನಾವಶ್ಯಕವಾದಂತ ವಿಷಯ. ನಮಗೆ ಬೇಕಾಗಿರೋದು ನಾಳೆ ನಾನ್ ಸತ್ರು ಕೂಡ ನಂಬಿಕಸ್ತನಾಗಿರ್ಬೇಕು ಅನ್ನೋ ಭಾವನೆ ಇರ್ಬೇಕು. ಕರೆಕ್ಟಾ ದೇವ್ರ ಮಕ್ಳು? ಅದನ್ನ ಬೆಳೆಸ್ಕೊಳ್ಳೋಣ. ಓಕೆ, ಈ ಪಾಯಿಂಟ್ ನ ಇಲ್ಲೇ ಇಟ್ಟು ಏನ್ ಮಾಡೋಣ, ಮುಂದಿನ ವಿಷಯಕ್ಕೆ ಬರೋಣ. ಇಲ್ಲಿ ನೋಡ್ಬೇಕಾದ್ರೆ 1914 ನಂತರ ಈ ಸುಗ್ಗಿಯ ಕಾರ್ಯ ಏನಾಯ್ತು ಅಂದ್ರೆ ಅದರ ಒಂದು ಅಲ್ಲಿಗೆ ಏನಾಗ್ ಮುಕ್ತಾಯವಾಗ್ಬೇಕು, ವಿಶೇಷವಾಗಿ ಮುಕ್ತಾಯವಾಗ್ಬೇಕಂದ್ರೆ ಯಾವ ರೀತಿಯಲ್ಲಿ ಅದು ಮುಕ್ತಾಯವಾಗುತ್ತಂತ ಅದರ ಒಂದು ಅಭಿಪ್ರಾಯ ಇತ್ತು ಅಂದ್ರೆ, ನಿಜವಾದ ಒಂದು ಗೋಧಿಯ ವರ್ಗದವರು ಏನಾಗ್ತಾರೆ ಅಂದ್ರೆ ಆ ಒಂದು ಸತ್ಯವನ್ನ ಕೇಳಿ ಆ ಸತ್ಯಕ್ಕೆ ಕಿವಿಗೊಟ್ಟು ಅವ್ರೇನ್ ಮಾಡ್ತಾರೆ, ಆ ಗೋಧಿಗಳ ರೀತಿಯಲ್ಲಿ ದೇವರ ಚಿತ್ತವನ್ನ ಅರಿತು ಆ ಕೆಲಸವನ್ನ ಮಾಡುವಂತ ರೀತಿಯಲ್ಲಿ ಅವ್ರು ಇರ್ತಾರೆ. ಅವ್ರು ಕೂಡ ಪರೀಕ್ಷಿಸಲ್ಪಡ್ತಾರೆ, ಅವ್ರು ಕೂಡ ಏನ್ ಮಾಡ್ತಾರೆ, ಶೋಧಿಸಲ್ಪಡ್ತಾರೆ. ಆ ಗುಣಗಳನ್ನ ಏನ್ ಮಾಡ್ತಾರೆ, ತೋರಿಸ್ತಾರೆ. ನೋಡಿ, ಅದೇ ಸುಗ್ಗಿಯ ಸಮಯದಲ್ಲಿ ಸುಗ್ಗಿಯ ಕ್ರಮದ ಮತ್ತು ಕಾರ್ಯದ ಸೂಕ್ಷ್ಮ ಸಂಗತಿಯಲ್ಲಿ ಯೆಹೂದ್ಯ ಕಾಲದ ನಮೂನೆ ಅಂತಿದೆ ಎಂದು ವರ್ಣಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಸುಗ್ಗಿ ಕಾರ್ಯವನ್ನು ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರ ಮಕ್ಳು ಯಾವ್ದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಯೆಹೂದ್ಯರ ಸುಗ್ಗಿ ಸಮಯನ ಅರ್ಥ ಮಾಡ್ಕೊಬೇಕು. ನಮ್ಗೆ ಒಂದು ಬ್ಲೆಸ್ಸಿಂಗ್ ಪಾಯಿಂಟ್ ನ ಕೊಟ್ಟಿದ್ದಾರೆ ದೇವ್ರು. ಏನಪ್ಪಾ ಅಂದ್ರೆ ಪ್ಯಾರಲಲ್ ಪೀರಿಯಡ್ ನ ಕೊಟ್ಟಿದ್ದಾರೆ ಅಲ್ವಾ? ಪ್ಯಾರಲಲ್ ಅಂದ್ರೆ ಸಮಾನಾಂತರವಾದಂತ ಕಾಲಾವಧಿನ ಇಟ್ಕೊಂಡು ನಾವು ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶವನ್ನು ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ನೋಡ್ರಿ, ಯೆಹೂದ್ಯರ ಸುಗ್ಗಿ ಇದ್ದ ರೀತಿಯಲ್ಲಿ ಯಾವ ಸುಗ್ಗಿ ಇರುತ್ತೆ? ಯೆಹೂದ್ಯರ ಸುಗ್ಗಿ ಇದ್ದ ರೀತಿಯಲ್ಲಿ ಸ್ವಾರ್ಥ ಸುಗ್ಗಿನೂ ಇರುತ್ತೆ. ಅವಾಗ ನಮ್ಗೆ ಏನಾಯ್ತು ಅಂದ್ರೆ ಅಲ್ಲಿ ನಡೆದಂತ ಘಟನೆಗಳನ್ನ ತಗೊಂಡು ಅದಕ್ಕೆ ಸಾಂಕೇತಿಕವಾದಂತ ವಿಷಯಗಳನ್ನ ಇಲ್ಲಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಏನ್ ಸಿಗುತ್ತಂದ್ರೆ ಇಲ್ಲಿ ನಡೆಯುವಂತ ಸುಗ್ಗಿ ಕಾರ್ಯದ ಬಗ್ಗೆ ಅರ್ಥ ಮಾಡ್ಕೊಬಹುದು. ಕರೆಕ್ಟ್ ಅಲ್ವಾ? ನೋಡ್ರಿ, ಸ್ಪಷ್ಟವಾಗಿ ಅಲ್ಲಿ ಮಾತಾಡ್ಬೇಕಾದ್ರೆ ಆ ಸಮಯ ತುಂಬಾ ಮುಖ್ಯವಾಗಿತ್ತು ಕೂಡ. ಅಲ್ಲಿ ಕೂಡ ಟೈಮ್ ಏನ್ ಮಾಡಿದ್ರು ದೇವ್ರು? ನಿಗದಿಪಡಿಸಿದ್ರು. ಏನೋ ಮಾಡ್ತೀನಿ ಅಂತ ಮಾಡಿರ್ಲಿಲ್ಲ ದೇವ್ರು, ಟೈಮ್ ನ ಫಿಕ್ಸ್ ಮಾಡಿದ್ರು. ನೋಡಿ, ಯೆಹೂದ್ಯರ ಸಮಯದ ಒಂದು ಟೈಮ್ ನ ಫಿಕ್ಸ್ ಮಾಡಿರೋ ಪ್ರವಾದನೆನ ಮೊದಲೇ ದೇವ್ರ ಏನ್ ಮಾಡಿದ್ರು? ಬರ್ದಿಟ್ಟಿದ್ರು. ನಮ್ಗೆ ಎಲ್ ಸಿಗುತ್ತೆ ಯೆಹೂದ್ಯರ ಸುಗ್ಗಿಯ ಸಮಯ? ಯೆಹೂದ್ಯರಿಗೆ ಇಷ್ಟೇ ಸಮಯ ಇರೋದಪ್ಪ, ಕೃಪೆಯ ಸಮಯ ಇರೋದಪ್ಪ, ಇಲ್ಲಿಗೆ ನಿಮ್ಮ ಸಮಯ ಎಂಡ್ ಆಗುತ್ತಂತ ವಿಷಯನ ಎಲ್ಲಿ ತಿಳಿಸಿದಾರೆ ಪ್ರವಾದನೆಯಲ್ಲಿ? ಅದೇ 70ರಲ್ಲಿ ತಿಳಿಸಿದಾರಲ್ರಿ ದಾನಿಯೇಲ.
ವೆರಿ ಗುಡ್ ಅಲ್ವಾ? AD ಅಂದ್ರೆ 70 ವಾರಗಳ ವಿಷಯಗಳ ಬಗ್ಗೆ AD 36 ಅಲ್ಲಿ ಏನಾಗುತ್ತೆ, ಆ 70 ವಾರಗಳು ಮುಗಿಯಿತು ಅನ್ನೋಂತ ಪ್ರವಾದನೆ ಗ್ರಂಥ, ಪ್ರವಾದನೆ ವಿಷಯ ನಮ್ಗೆ ಏನಾಗಿದೆ ದಾನಿಯೇಲ್ ಮೂಲಕ ನಮ್ಗೆ ತಿಳಿಸಲ್ಪಟ್ಟಿದೆ. ಸರಿ. ಹಾಗಾಗಿ ದೇವ್ರೇನ್ ಮಾಡಿದ್ರೆ ಅದನ್ನ ಇಟ್ಟು ನಾವು ಸ್ಟಡಿ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಅದು ಮುಕ್ತಾಯವಾಗುತ್ತಂತ ವಿಷಯನ ತಿಳಿಸಲ್ಪಟ್ಟು. ಸೊ ಅಲ್ಲಿ ತಿಳಿಸಿರುವಂತ ಅದೇ ಒಂದು ಟೈಮ್ ನ ಮೇ ಬಿ ಕೆಲವೊಂದ್ ಜನರು ಏನ್ ಮಾಡ್ತಾ ಇದ್ರೆ, ಹೇಗೆ ಯಹೂದ್ಯರ ಸುಗ್ಗಿನ ದೇವ್ ತಿಳಿಸಿದಾರ ಟೈಮ್ ಕೊಟ್ಟಿದ್ರು, ಹಾಗೆ ಸುವಾರ್ಥ ಸುಗ್ಗಿಯಲ್ಲೂ ಎಲ್ಲೋ ಬೈಬಲ್ ಅಲ್ಲಿ ಯಾವ್ದೋ ರೂಪದಲ್ಲಿ ಬರ್ದಿಟ್ಟಿರ್ಬಹುದು ಅಂತ ನಾವು ಹುಡ್ಕೋಣ, ಅದನ್ನ ಹುಡುಕಿ ಕಂಡಿಡ್ಬಿಟ್ಟು ಸಭೆ ಯಾವಾಗ ಮುಕ್ತಾಯವಾಗುತ್ತೆ ಅಂತ ಚೆಕ್ ಮಾಡೋಣ ಅಂತ ತುಂಬಾ ಜನ ಸ್ಟಡಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ರೆ ತುಂಬಾ ಜನ ಸ್ಟಡಿ ಮಾಡ್ತಾರೆ. ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಕ್ರಿಸ್ತನ ಬಿದ್ದೇಶ್ವರ ಸರಿರೆ, ದೇವರು ಯಹೂದ್ಯರ ಸುಗ್ಗಿ ಸಮಯವನ್ನ ಯಹೂದ್ಯರಿಗಾಗ್ಲಿ 70 ವಾರ ಸಮಯಗಾಗ್ಲಿ ಆ ಸತ್ಯವನ್ನ ಅವ್ರ ಅವತ್ತು ತಿಳ್ಕೊಳ್ಳಕ್ಕೆ ಅವಕಾಶವಿತ್ತ? ತಿಳ್ಕೊಂಡ್ರ ಅವ್ರು ಏನಾದ್ರು 70 ವಾರಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ರ ಅವರು? ಮಾಡ್ಕೊಂಡಿಲ್ಲ ರೀ ಬ್ರದರ್. ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವ್ರಿಗೆ ಅನವಶ್ಯಕವಾಗಿತ್ತು. ಇದಕ್ಕೆ ಕೆಲವೊಂದ್ ಟೈಮಲ್ಲಿ ಕೇಳ್ತಾರೆ, ಯೇಸು ಕ್ರಿಸ್ತನ ಹತ್ರ ಯಾವಾಗ ರಾಜ್ಯವನ್ನ ಮತ್ತೆ ಕೊಡ್ತೀರಾ ಅಂತ ಕೇಳಿದಾಗ ಏನಂತ ಹೇಳಿದ್ರು, ನಿಮ್ಗೆ ಅದು ಬೇಕಾಗಿಲ್ಲವಪ್ಪ, ನಿಮ್ ಟಾಪಿಕ್ ಅದಲ್ಲ, ನಿಮ್ಗೆ ಬೇಕಾಗಿರೋದು ಅದಲ್ಲ. ನೀವು ಹೋಗಿ ಏನ್ ಮಾಡ್ರಿ, ತಂದೆ ಚಿತ್ತವನ್ನ ಮಾಡ್ರಿ. ನೀವು ಇಡೀ ಒಂದು ಯೂದ ಸಮರಿಯ ಯೆರೂಸಲೇಮ್ ಎಲ್ರಿಗೂ ಏನ್ ಮಾಡಿ, ಯೆರೂಸಲೇಮ್ ಇಂದ ನೀವು ಸ್ಟಾರ್ಟ್ ಮಾಡಿ ಎಲ್ರಿಗೂ ಸುವಾರ್ತೆ, ಲೋಕದ ಕಟ್ಟೆ ಸುವಾರ್ತೆ ಸಾರ್ರಿ. ತಂದೆ ಅಧೀನದಲ್ಲಿರುವಂತ ಸಮಯವನ್ನ ಕಾಲವನ್ನ ಯಾಕೆ ತಿಳ್ಕೊಳಕ್ ಹೋಗ್ತೀರಾ ಅಂತ ಹೇಳಿದ್ರು. ಅದಿನ್ನೂ ಬಹಳ ದಿನ ಇದೆ, ಅವಶ್ಯಕವಾಗಿರ್ಲಿಲ್ಲ. ಆದ್ರೆ ಇವತ್ ನಮಗ್ ತಿಳಿಸ್ಕೊಟ್ರು. ಅವರಿಗೆ ತಿಳಿಸ್ಕೊಡ್ತಾರಂತ ವಿಷಯ ನಮಗೆ ತಿಳಿಸ್ಕೊಡಕ್ಕೆ ಕಾರಣವೇನೋ? ಕಾರಣ ಇತ್ತು ಕ್ರಿಸ್ತನ ಪಿತೇಶ್ವರ ಸರ್. ಅಂದ್ರೆ ದೇವರು ಹೇಳಿದಂತ ಪ್ರವಾದನೆ ಎಷ್ಟು ಸ್ಪಷ್ಟವಾಗಿ ನೆರವೇರಿದ ಅನ್ನೋ ವಿಷಯ ನಾನು ಅರ್ಥ ಮಾಡ್ಕೊಂಡು ದೇವರ ಪ್ರವಾದನೆಗಳ ಮೇಲೆ ನಂಬಿಕೆ ನಾನು ಬೆಳೆಸ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ಆ ಸತ್ಯವನ್ನ ಇವತ್ತು ನಮ್ಗೆ ದೇವರು ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಆ ರೀತಿ ಬೆಳೆಸ್ಕೊಂಡಂತ ನಂಬಿಕೆಯನ್ನ ಮುಂದೆ ಇಟ್ಟಿರುವಂತ ದೇವರ ಪ್ರವಾದನೆಗಳು ಕೂಡ ಖಂಡಿತವಾಗಿ ನೆರವೇರುತ್ತಂತ ನಂಬಿಕೆಯನ್ನ ನಾವು ಬೆಳೆಸ್ಕೊಬೇಕಂತ ಉದ್ದೇಶದಿಂದ ದೇವರು ಇವತ್ತು ಅದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟಾ? ಹಾಗಂತ ಅವ್ರಿಗೆ ತಿಳಿಸಿಲ್ಲ ಅನ್ನೋ ಮಾತ್ರಕ್ಕೆ ಅವ್ರೇನು ಓಟ ಓಡಿ ಮುಗಿಸಿಲ್ಲ ಅಂತಲ್ಲ. ಅವತ್ತಿರುವಂತ ದೇವ್ರ ಮಕ್ಕಳು ಕೂಡ ಓಟ ಓಡಿ ಮುಗಿಸಿದ್ದಾರೆ. ಈಗ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬೇರೆ ವಿಷಯ ಏನಪ್ಪಾ ಅಂದ್ರೆ, ಈ ಯಹೂದ್ಯರ ಸುಗ್ಗಿ ಅಂದ ತಕ್ಷಣ ಅದು ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿತ್ತು. ಕರೆಕ್ಟಾ? ಆದ್ರೆ ಸ್ವಾರ್ಥ ಸುಗ್ಗಿ ಬರೀ ಅನ್ಯ ಜನರಿಗೆ ಮಾತ್ರ ಸೀಮಿತವಾಗಿಲ್ಲ. ಅದ್ರಲ್ಲಿ ಯಹೂದ್ಯರು ಇರ್ಬೋದು, ಅನ್ಯ ಜನರು ಇರ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ಬೋದು, ಇರಬಹುದು. ಇಡೀ ಲೋಕ ಯಹೂದ್ಯನೆಂದು ಇಲ್ಲ, ಗ್ರೀಕನೆಂದು ಇಲ್ಲ, ಸ್ತ್ರೀಯಂದು ಅಲ್ಲ, ಪುರುಷನಂದು ಯಾರು ಇಲ್ಲ. ಈ ಒಂದು ಸ್ವಾರ್ಥ ಎಲ್ಲಿಗೇನಿದೆ, ಈಗ ದೇವ್ರು ಬರೀ ಇಸ್ರೇಲ್ ಜನರಿಗೆ ಅಂತ ಎಲ್ರಿಗೂ ಯಾರು ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ನಡಿಬಹುದು. ಈ ಒಂದು ಕೆಲಸವನ್ನ ಏನ್ ಮಾಡಿದೆ, ಇಲ್ಲಿ ಕೊಟ್ಟಿದೆ. ಆದ್ರಿಂದ ಈ ವಿಷಯಗಳನ್ನ ದೇವ್ರ ಮಕ್ಕಳು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಈ ಯೋಜನೆಗಳನ್ನ ಸರಿಯಾಗಿ ಗಮನಿಸೋದ್ರಿಂದ ನಮ್ಗೇನಪ್ಪ ಒಂದು ಬ್ಲೆಸ್ಸಿಂಗ್ ಇದ್ರಲ್ಲಿ ಸಿಗುತ್ತಂದ್ರೆ, ದೇವರ ಒಂದು ಚಿತ್ತವನ್ನ ಸರಿಯಾಗಿ ನಾವು ಅಳಿತು ಆ ಕಾಲಕ್ಕೆ ಸಮಯಕ್ಕೆ ತಕ್ಕ ಹಾಗೆ ನಾವು ಕೂಡ ದೇವರ ಚಿತ್ತದ ಪ್ರಕಾರ ಓಟವನ್ನ ಓಡಿ ಮುಗಿಸೋಕೆ ಏನಾಗುತ್ತೆ, ಅದು ನಮ್ಗೆ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಿದ್ರೆ, ನಾನು ಏನೇನ್ ಹೇಳ್ತಾ ಇದ್ದೀನಿ, ಸಮಯದ ಕಾಲವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಹೇಳಿರುವಂತ ಸನ್ನಿವೇಶಗಳು ಹೇಗೆ ಅದಕ್ಕೂ ಇದಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಅನ್ನೋಂಥ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಬದಲಾಗಿ ಏನ್ ಹೇಳ್ತಿಲ್ಲ, ಇಲ್ಲಿ ಟೈಮ್ ಪ್ರಾಪರ್ಸಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಹಾಗೆ ಮುಂದುವರಿಸಿ. ಯೆಹೂದ್ಯ ಸುಗ್ಗಿಯ ಎಲ್ಲ ಕಾಲಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯಗಳು ನಂಬಿಕಸ್ಥರಿಗೆ ಸಂಬಂಧಿಸಿದರೂ ಹೆಸರು ಮಾತ್ರದ ಸಮೂಹದ ಮೇಲೆ ಅವುಗಳ ಗುರುತುಪಡಿಸಿದ ಪರೀಕ್ಷೆ, ನಿರಾಕರಣೆ, ಪರಾಭವ ಮತ್ತು ಒಂದು ಪದ್ಧತಿಯಾಗಿ ಅಥವಾ ಕ್ರೈಸ್ತ ಸಭಾ ರಾಷ್ಟ್ರವಾಗಿ ಅದರ ನಾಶನ ಇವುಗಳ ಕಾಲಗಳೊಂದಿಗೆ ನೇರವಾದ ಸಂಬಂಧ ಹೊಂದಿದೆ. ಹೀಗೆ ಕರ್ತನು ಒಬ್ಬ ಮೊದಲಿಂಗನಾಗಿ ಕೊಯ್ಲುಗಾರನಾಗಿ ಕ್ರಿಸ್ತಶಕ 29ರಲ್ಲಿ ಬಂದದ್ದು ನಿಜವಾದ ಇಸ್ರಾಯೇಲ್ಯರಿಗಾಗಿ ಅಷ್ಟೇ ಮಾತ್ರವಲ್ಲ, ಇಡೀ ಸಮೂಹಕ್ಕಾಗಿ ಬಂದನು. ಯೋಹಾನ 1:11. ಸುಗ್ಗಿಯ ಕಾರ್ಯದ ಪ್ರಗತಿಯು ಅಲ್ಲಿ ಗೋಧಿಯ ಕಾಳು ಸ್ವಲ್ಪವಾಗಿದ್ದವು ಉಗ್ರಾಣಕ್ಕೆ ಸೂಕ್ತವಾಗಿದೆ ಎಂಬ ಸತ್ಯವನ್ನು ಬಹಿರಂಗಪಡಿಸಿತು. ಸುವಾರ್ಥ ಹಂಚಿಕೆ ಆ ದೊಡ್ಡ ಗುಂಪು ನೋಡುವುದಕ್ಕೆ ಮಾತ್ರವೇ ಗೋಧಿಯಂತಿತ್ತು, ಆದರೆ ನಿಜವಾಗಿಯೂ ಅದು ಹೊಟ್ಟು ಮಾತ್ರವಾಗಿತ್ತು. ಅದರಲ್ಲಿ ನಿಜವಾದ ಗೋಧಿಯ ನೀತಿಸೂತ್ರವು ಇಲ್ಲವಾಗಿತ್ತು. 3.5 ವರ್ಷಗಳ ನಂತರ, ಅಂದರೆ ಕ್ರಿಸ್ತಶಕ 33ರಲ್ಲಿ ನಮ್ಮ ಕರ್ತನು ಅರಸನ ಅಧಿಕಾರ ಸ್ಥಾನವನ್ನು ಅಲಂಕರಿಸಿದನು. ಆತನು ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಯಹೂದ್ಯರ ಸುಗ್ಗಿಯ ಒಂದು ವಿಷಯನ ತಗೊಳ್ಬೇಕಾದ್ರೆ
ಅದು ಯಾರಿಗೆ ತುಂಬಾ ಎಫೆಕ್ಟ್ಫುಲ್ ಆಗಿತ್ತು ಅಂದ್ರೆ ನಿಜವಾಗ್ಲೂ ಅಂದ್ರೆ ಯಾರು ಅಂದ್ರೆ ಯೇಸು ಕ್ರಿಸ್ತನು ಹೇಳ್ತಾರಲ್ವಾ, ಇವ್ರನ್ನ ಫಿಲಿಪ್ಪನ್ ನೋಡಿ ಹೇಳ್ತಾರೆ, ಕಪಟವಿಲ್ಲದ ಉತ್ತಮ ಇಸ್ರಾಯೇಲರು ಅಂತ ಕರೀತಾರೆ. ಆ ರೀತಿಯಾದಂತ ಒಂದು ನಿಜವಾದ ನಂಬಿಕಸ್ಥರಾದಂತ ದೇವ್ರ ಮಕ್ಕಳಿಗೋಸ್ಕರನೇ ಆ ಸುಗ್ಗಿ ಇತ್ತು. ಆದ್ರೂ ಅದರ ಪರಿಣಾಮ ಸಾಮಾನ್ಯ ವರ್ಗದವರೆಗೂ ಬೇರೆಯವ್ರಿಗೂ ಏನಾಯ್ತು, ಅದರ ಪ್ರಭಾವ ಬಿತ್ತು. ಅಂದ್ರೆ ಯಹೂದ್ಯರ ಸುಗ್ಗಿಯಿಂದ ಯಹೂದ್ಯರ ಅಲ್ಲದೆ ಇರುವಂತ ಬೇರೆ ರಾಷ್ಟ್ರಗಳಿಗೂ ಕೂಡ ಏನಾಯ್ತು, ಅದು ಅಲ್ಲಿ ಅದು ಎಫೆಕ್ಟ್ ನ ಅದು ಮಾಡ್ತು ಅನ್ನೋ ವಿಷಯವನ್ನ ನಾವು ನೋಡ್ತೀವಿ ಅಲ್ವಾ. ಹಾಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಮಯದಲ್ಲಿ ಬರ್ಬೇಕಾದ್ರೆ, ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ಕೊಯ್ಲುಗಾರನಾಗಿ ಆತನ ಬಂದ್ ಏನ್ ಮಾಡಿದ್ರು, ಆ ಒಂದು ಸುಗ್ಗಿಯ ಕೆಲಸವನ್ನ ಮಾಡಿದ್ರು. ಕ್ರಿಸ್ತ ಶಕ 29ರಲ್ಲಿ ಏನ್ ನಡೀತು, ಕ್ರಿಸ್ತ ಶಕ 29ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ದೀಕ್ಷಾ ಸ್ನಾನವನ್ನ ತಗೊಂಡ್ ಏನ್ ಮಾಡಿದ್ರು, ಅವರ ಒಂದು ಕೊಯ್ಲಿನ ಕೆಲಸವನ್ನ ಮಾಡ್ತಾರೆ, ಸುಗ್ಗಿಯ ಕೆಲಸವನ್ನ ಮಾಡ್ತಾರೆ. ಆ ಸುಗ್ಗಿಯ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಇಡೀ ಇಸ್ರೇಲ್ ಜನರೆಲ್ಲ ಗೋಧಿಗಳು, ಇಡೀ ಲೋಕವೆಲ್ಲ ಕೊಟ್ಟು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಸುಗ್ಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸುಗ್ಗಿಯಲ್ಲಿ ಇಸ್ರೇಲ್ ಒಡನೆ ಗೋಧಿನ ಮತ್ತು ಹೊಟ್ಟು ಇದೆ ಅನ್ನೋ ವಿಷಯ ಏನಾಯ್ತು, ಅಲ್ಲಿ ಸ್ಪಷ್ಟವಾಯ್ತು. ಇದಕ್ಕಿಂತ ಮುಂಚೆ ಅವ್ರೇಂತ ತಿಳ್ಕೊಂಡ್ಬಿಟ್ಟಿದ್ರು, ನಾವು ಅಬ್ರಾಹ್ಮಣ ಮಕ್ಕಳು ಅಲ್ವಾ, ನಾವೇನ್ ಮಾಡ್ತಾರೆ, ನಾವು ಮಾತ್ರ ವಿಶೇಷ ಜನರು. ಅದು ಏನನ್ನ ತೋರಿಸ್ಕೊಡ್ತಿತ್ತು ಅಂದ್ರೆ, ನಾವು ಮಾತ್ರ ಗೋಧಿ ವರ್ಗದವರು, ಇದೆಲ್ಲ ಹೊಟ್ಟಿನ ವರ್ಗದವರು ಅಂತ ತೋರಿಸ್ಕೊಡ್ತಿತ್ತು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬಂದ್ ಏನ್ ಮಾಡಿದ್ರು, ಬಿಟ್ಬಿಡ್ರಪ್ಪ ಲೋಕವನ್ನೆಲ್ಲ ಬಿಟ್ಬಿಡ್ರಿ, ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಿಡ್ರಿ, ನಾನು ಬೇರೆ ನಿಮ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ನಿಮ್ಮಲ್ಲಿ ಯಾರು ಒಟ್ಟಿದ್ದಾರೆ ಯಾರು ಗೋಧಿ ಇದಾರೆ ಅಂತ ನೋಡ್ಬಿಡೋಣ ಅನ್ನಂತ ವಿಷಯವನ್ನ ಚೆಕ್ ಮಾಡಿ. ಯಾವ ರೀತಿಲಿ ಸತ್ಯವನ್ನ ಕೊಟ್ಟಾಗ, ಸತ್ಯ ಎಂಬ ಕುಡುಗಳನ್ನ ಇಟ್ಟಾಗ ಏನಾಯ್ತು ಅಂದ್ರೆ, ನಿಜವಾದ ಗೋಧಿಯ ವರ್ಗದವ್ರು ಯಾರು, ಹೊಟ್ಟಿನ ವರ್ಗದವ್ರು ಯಾರು ಅನ್ನೋಂಥ ವಿಷಯ ಏನಾಯ್ತು, ಸ್ಪಷ್ಟವಾಗಿ ಕಾಣಿಸ್ತು. ಕ್ರಿಸ್ತನ ಪ್ರಿಯ ಸಹೋದರರೇ, ಅದನ್ನೇ ನಾವು ಓದ್ಬೇಕಾರೆ ಯೋಹಾನ 1ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದ್ರಿ. ಯೋಹಾನ 1ನೇ ಅಧ್ಯಾಯ 11ನೇ ವಾಕ್ಯ. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ನೋಡಿದ್ರ, ಈಗ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ, ಆತನ ಜನರು ಆತನನ್ನ ಅಂಗೀಕರಿಸಲಿಲ್ಲ. ಅಂಗೀಕರಿಸುವವರೆಲ್ಲ ಗೋಧಿಗಳಾಗಿ, ಅಂಗೀಕರಿಸಿದವರೆಲ್ಲ ಹೊಟ್ಟುಗಳಾಗಿ ಆದ್ರು. ಇವಾಗ ಅಲ್ಲಿರುವಂತ ವಿಷಯ ಏನಪ್ಪಾ ಅಂದ್ರೆ, ತಾವೇ ಗೋಧಿ ಅನ್ನೋಂತ ಭಾವನೆ ಇದ್ದಂತ ಇಸ್ರೇಲ್ ಜನರ ಮಧ್ಯದಲ್ಲಿ ಅಲ್ಲಿ ಗೋಧಿ ಅಂತ ಮತ್ತೆ ಆ ಹೊಟ್ಟು ಅಂತ ಸಪರೇಟ್ ಮಾಡಿದ್ರು. ಆಗ ಲೆಕ್ಕಾಚಾರದಲ್ಲಿ ಹೊಟ್ಟು ಜಾಸ್ತಿ ಇತ್ತ ಗೋಧಿ ಜಾಸ್ತಿ ಇತ್ತ ಅಂತ ನೋಡ್ಬೇಕಾರೆ ಹೊಟ್ಟೆ ಜಾಸ್ತಿ ಇತ್ತು, ಗೋಧಿ ತುಂಬಾನೇ ಕಡಿಮೆ ಇತ್ತು ಅಲ್ವಾ, ತುಂಬಾ ಕಡಿಮೆ ಇತ್ತು. ಯಾಕಂದ್ರೆ ಅಲ್ಲಿ ಕ್ವಾಂಟಿಟಿನ ನೋಡ್ಕೊಂಡ್ ಬರ್ತಾ ಇರ್ಲಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಕ್ವಾಲಿಟಿನ ನೋಡ್ಕೊಂಡ್ ಬರ್ತಾ ಇದ್ರು ಅಲ್ವಾ. ಸ್ವಲ್ಪ ಇದ್ರು ಒಳ್ಳೆ ಗುಣ ಇರ್ಬೇಕು, ಅದು ಬೇಕಾಗಿತ್ತು. ಅದೇ ಗೋಧಿ ವರ್ಗ ಅಂದ್ರೆ, ನನಗೆ ಸ್ವಲ್ಪ ಸಿಕ್ಕಿದ್ರು ಗೋಧಿ ಮಾತ್ರ ಬೇಕು, ಎಲ್ಲ ಹೊಟ್ಟೆಗಳನ್ನ ತುಂಬಿಸ್ಕೊಳ್ಳುವಂತ ಉದ್ದೇಶ ಅವ್ರಿಗೆ ಇರ್ಲಿಲ್ಲ. ಸತ್ಯದ ಒಂದು ಕೆಲಸ ಕೂಡ ಇದೇ ಆಗಿರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಸತ್ಯ ಯಾವಾಗಲೂ ಏನ್ ಮಾಡುತ್ತೆ, ಈ ಕ್ವಾಲಿಟಿ ಪೀಪಲ್ ನ ಹುಡುಕ್ತಾ ಇದೀವಿ ಹೊರತು ಕ್ವಾಂಟಿಟಿಯನ್ನು ಹುಡುಕ್ತಾ ಇಲ್ಲ. ಸತ್ಯದ ಕೆಲಸ ಇಷ್ಟು, ಸತ್ಯ ಆಗಿನಿಂದ ಇವತ್ತವರೆಗೂ ಮಾಡ್ತಾರಂತ ಕೆಲಸ ಇಷ್ಟು. ಸತ್ಯದ ಆತ್ಮ ನಿಮ್ಮಲ್ಲಿ ಬಂದಾಗ ಸಕಲ ಸತ್ಯ ನಡೆಸ್ತಾನಂದ್ರೆ, ಈ ಸತ್ಯ 2000 ವರ್ಷಗಳವರೆಗೆ ದೇವರ ಒಂದು ಆತ್ಮ, ಸತ್ಯದ ಆತ್ಮ ಈ ಕ್ವಾಲಿಟಿ ಪೀಪಲ್ ನ ಹುಡುಕ್ತಾ ಇದೆ ಇವತ್ತು ಅಲ್ವಾ. ಆ ಕ್ವಾಲಿಟಿ ಪೀಪಲ್ ನಿಮ್ಗೆ ಗೊತ್ತು, ಅದ್ರ ಲೆಕ್ಕಾಚಾರ 1,44,000 ಜನ ಅಂದ್ಬಿಟ್ಟು ದೇವರು ಬರ್ದಿಟ್ಟಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಆ ಕ್ವಾಲಿಟಿ ಪೀಪಲ್ ಎಷ್ಟು ಜನ ಇದಿರ್ಬೋದು, ಆದ್ರೆ ಆ ಗುಣಗಳಿಗೆ ತಮ್ಮನ್ನ ಒಪ್ಪಿಸ್ಕೊಡುವಂತ ದೇವ್ರ ಮಕ್ಕಳು ತುಂಬಾ ದೊಡ್ಡ ಗುಂಪಾಗಿರ್ಲಿಲ್ಲ ಅಲ್ವಾ. ಆದ್ರೆ ತುಂಬಾ ಸ್ವಲ್ಪವೇ ಆಗಿತ್ತು ಅಲ್ವಾ. ಆದ್ರಿಂದ ಕ್ರಿಸ್ತನ ಪ್ರಿಯ ಸಹೋದರರೇ, ಈಗ ಈ ಗೋಧಿಯ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಗೋಧಿಗೆ ದೇವರೇನ್ ಮಾಡಿದ್ರು, ಈ ಗೋಧಿಯ ವರ್ಗದವರಿಗೆ ಈ ರೀತಿ ಒಂದು ಗುಣಗಳನ್ನ ಅನುಸರಿಸುವವರು ಮಾತ್ರ ಗೋಧಿಗಳಾಗಿರ್ತಾರ ಅಂತ ವಿಷಯವನ್ನು ಕೂಡ ನಮ್ಮ ಕರ್ತನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ರು. ಹಿಂದೆಂದೂ ಕೇಳ್ದಿರಂತ ಒಂದು ಸತ್ಯ ನೋಡ್ರಿ. ಈ ರೀತಿ ಮಾತು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ನಾವು ಓದಿದೀವಾ, ಹಳೆ ಒಡಂಬಡಿಕೆ ಎಲ್ಲಾದ್ರೂ ಓದಿದೀವಾ? ಯಾವ ರೀತಿ ಮಾತಪ್ಪ ಅಂದ್ರೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿರುವವನು ತನ್ನನ್ನೇ ನಿರಾಕರಿಸಿ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮರಣದವರೆಗೂ ನನ್ನ ಹಿಂದೆ ಹಿಂಬಾಲಿಸ್ಬೇಕು. ಎಲ್ಲಾದ್ರೂ ಈ ನಿಬಂಧನೆ ಇತ್ತ? ಈ ರೀತಿ ಹೊಸ ನಿಬಂಧನೆ, ಹೊಸ ವಿಷಯ, ಕೇಳೋದಕ್ಕೆ ತುಂಬಾ ತುಂಬಾ ಹೇಗಿದೆ, ಕಠಿಣವಾದ ರೀತಿಯಲ್ಲಿ ಇದೆ. ಆದ್ರೆ ಈ ಮಾತು ಏನನ್ನ ಹೇಳ್ತಾ ಇದೆ ಅಂದ್ರೆ, ನಿಜವಾಗ್ಲೂ ಕ್ರಿಸ್ತನನ್ನ ಇಷ್ಟಪಡೋರಿಗೆ ಇದು ಕಷ್ಟವಾಗಿಲ್ಲ ಅನ್ನೋ ವಿಷಯವನ್ನ ಹೇಳ್ತಾ ಇದೆ. ಕ್ರಿಸ್ತನ ಮಾತನ್ನ, ಕ್ರಿಸ್ತ ಬೋಧನೆ ಇಷ್ಟಪಡದೇ ಇರೋರಿಗೆ ಇದು ಖಂಡಿತ ಕಷ್ಟ. ಆದ್ರೆ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿ ಮಾಡಿದವರಿಗೆ ಇದು ಕಷ್ಟ ಅಲ್ಲ. ಯಾಕೆ? ಆತನ ಹಿಂದೆ ಹೋಗೋದಕ್ಕೆ ನಿಮ್ಗೆ ಮನಸ್ಸಿದೆ, ಎಷ್ಟೇ ಕಷ್ಟ ಆದ್ರೂ ಹೋಗ್ತೀವಿ ಅಂತ ಭಾವನೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಅಲ್ಲಿ ಇದಂತ ಒಂದು ಗೋಧಿಗೆ ಇರುವಂತ ಒಂದು ಸೂತ್ರ ಆಯ್ತು, ನೀತಿಯ ಸೂತ್ರ ಒಂದಿತ್ತು ಅಲ್ವಾ. ಆ ಒಂದು ವಿಷಯವನ್ನ ಅಲ್ಲಿ ತುಂಬಾ ಜನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಲ್ವಾ. ಆ ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ 3.5 ವರ್ಷ ಅಲ್ವಾ, 3.5 ವರ್ಷ ಆ ಕೆಲಸವನ್ನ ಮಾಡಿ ಮುಗಿಸಿ, ಆ ನಿಜವಾಗ್ಲೂ ಗೋಧಿ ಮತ್ತು ಹಣಜಿನ ಸಪರೇಟ್ ಮಾಡುವಂತ ಒಂದು ಡೆಮಾನ್ಸ್ಟ್ರೇಷನ್ ನ ಕೊನೆ ಸಮಯದಲ್ಲಿ ತೋರಿಸ್ತಾರೆ.
ಯಾವ ರೀತಿ ತೋರಿಸ್ತಾರೆ ಅಲ್ವಾ? ಆತನು ನಿಜವಾಗಿ ರಾಜನಾಗಿ ಬಂದಿದ್ರು, ರಾಜನಾಗಿ ಆತನ ಜನರು ಏನ್ ಮಾಡಿಲ್ಲ, ಆತನ ಅಂಗೀಕರಿಸಿಲ್ಲ. ಆದ್ರೆ ಆ ರಾಜನಾದ್ಮೇಲೆ ಆತನ ಎಂತ ಗುಣಗಳು ಎಂತ ಕೆಲಸ ಮಾಡ್ತಾರೆ ಅನ್ನೋ ವಿಷಯವನ್ನ ಕೊನೆಯ ಸಮಯದಲ್ಲಿ ತೋರಿಸ್ತಾರೆ. ಅದನ್ನ ನಾವು ಓದೋಣ, ಮುಂದುವರಿಸಿ. ಆತನು ಈ ಹಿಂದೆ ನಿರಾಕರಿಸಿದ್ದನ್ನು ಯೋಹಾನ 6:15 ಈಗ ಸ್ವೀಕರಿಸಿ ಜನರು ತನ್ನನ್ನು ಕತ್ತೆಯ ಮೇಲೆ ಸವಾರಿ ಮಾಡಿಸುವಂತೆ ಅರಸನಂತೆ ಜಯಘೋಷ ಮಾಡುವಂತೆ ಮಾಡಿದನು. ಇದು ಈ ಪ್ರತಿಸಂಕೇತ ಸುವಾರ್ಥ ಸುಗ್ಗಿಯಲ್ಲಿ ಒಂದು ಅಂಶವಾಗಿ ಗುರುತಿಸಲ್ಪಟ್ಟಿತು. ಅದು ಆ ಸಂಕೇತಕ್ಕಿಂತಲೂ ಬಹಳಷ್ಟು ಮುಖ್ಯವಾಗಿದ್ದಿತ್ತು. ಇದಕ್ಕೆ ಸಮಾನಾಂತರವಾದದ್ದನ್ನು ನಾವು 1874ರಲ್ಲಿ ನಮ್ಮ ಕರ್ತನು ಮದಲಿಂಗನಾಗಿ ಕೊಯ್ಲುಗಾರನಾಗಿ ತನ್ನ ಎರಡನೆಯ ಬರೋಣದಲ್ಲಿ ಬಂದದ್ದನ್ನು ಕಂಡಿದ್ದೇವೆ. ಮತ್ತು 1878ರಲ್ಲಿ ಆತನು ಅದೇ ಸಂಗತಿಯಲ್ಲಿ, ಅಂದರೆ ಅರಸರ ಅರಸನಾಗಿ ಕರ್ತರ ಕರ್ತನಾಗಿ ಕಾರ್ಯಾರಂಭ ಮಾಡಿದ್ದಾನೆ. ಈ ಸಮಯದಲ್ಲಿ ಆತ್ಮಿಕ ಅರಸನು ತನ್ನೆಲ್ಲ ಅಧಿಕಾರದೊಂದಿಗೆ ಪ್ರಸ್ತುತಿಗೊಂಡಿದ್ದಾನೆ, ಆದರೆ ಆತನು ಜನರ ಕಣ್ಣಿಗೆ ಅದೃಶ್ಯನಾಗಿದ್ದಾನೆ. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಯಹೂದ್ಯರ ಸುಗ್ಗಿನ ನಾವು ಸುವಾರ್ಥ ಸುಗ್ಗಿಗೆ ಸಮಾನಾಂತರವಾದದನ್ನ ಅರ್ಥ ಮಾಡ್ಕೊಬೇಕು. ಪ್ಯಾರಲಲ್, ನಾನು ಸಮಾನಾಂತರವಾದ ಅಂತ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥವಾಗುತ್ತೆ. ಯಾಕಂದ್ರೆ ಈಗ ನಾನು ಈ ರೀತಿ ಮಾತಾಡೋದೇನಪ್ಪಾ ಅಂದ್ರೆ ಕೆಲವರಿಗೆ ಅನ್ಸ್ಬೋದು ಇದೆಲ್ಲ ಗೊತ್ತಿರೋ ಟಾಪಿಕ್ ಏನ್ಬಿಟ್ಟು ನಾನು ಅಂತವ್ರಿಗೆ ಈ ವಿಷಯ ಮಾತಾಡ್ತಿಲ್ಲ. ಎಲ್ರಿಗೂ ಅರ್ಥ ಆಗ್ಬೇಕಾದ್ರೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಅವ್ರಿಗೂ ಕೂಡ ಅದು ಅರ್ಥವಾಗ್ಲಿ ಅಂತ ಮಾತಾಡ್ತಾ ಇದ್ದೆ. ಆದ್ರಿಂದ ಕೆಲವೊಂದು ಗೊತ್ತಿರೋಂಥ ವಿಷಯನ ಪದೇ ಪದೇ ಇಲ್ಲದ್ರಿಂದ ಇದು ಅನಾವಶ್ಯಕ ಅಂತ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಗೊತ್ತಿಲ್ಲದೆ ಇರೋರ್ಗೂ ಗೊತ್ತಾಗ್ಬೇಕು ಅಂತ ಭಾವನೆ ನಿಮ್ಮಲ್ಲಿ ಇರ್ಲಿ. ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಂದು ವಿಷಯ, ಯಹೂದ್ಯರ ಸುವಾರ್ಥ ಯುಗವು ಯಹೂದ್ಯರ ಒಂದು ಸುಗ್ಗಿಯ ಕಾರ್ಯವು ಸುವಾರ್ಥ ಸುಗ್ಗಿ ಕಾರ್ಯಕ್ಕೆ ಪ್ಯಾರಲಲ್ ಆಗಿದೆ. ಸೊ ಯಹೂದ್ಯರ ಸುಗ್ಗಿ ಕಾರ್ಯ ನಡೆಯುವಂತ ಘಟನೆಗಳು ಸುವಾರ್ಥ ಸುಗ್ಗಿಯ ಕಾರ್ಯಕ್ಕೆ ಹಾಗೆ ಪ್ಯಾರಲಲ್ ಆಗಿದೆ ಅಂದ್ರೆ ಯಾವ ಯಾವ ಘಟನೆಗಳನ್ನ ಅಲ್ಲಿ ನಾವು ನೋಡಬಹುದು ಅಂತ ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ 3 ವರ್ಷ ಆದ್ಮೇಲೆ ಇಸ್ರೇಲ್ ಜನರು ಒಬ್ಬ ರಾಜನಾಗಿ ಆತನ ಸ್ವೀಕಾರ ಮಾಡ್ತಾರೆ. ಯೋಹಾನ 6:15 ಓದ್ರಿ. ಯೋಹಾನ 6:15. ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ನೋಡಿದ್ರ ಇಲ್ಲಿ ಏನ್ ಘಟನೆ ನಡೀತಪ್ಪ ಅಂದ್ರೆ, ನೋಡ್ರಿ, ಕತ್ತೆ ಮೇಲೆ ಬರ್ತಾ ಇದ್ರೆ ಕರ್ತನಾದ ಯೇಸು ಕ್ರಿಸ್ತ. ಕತ್ತೆ ಮೇಲೆ ಬರ್ಬೇಕಾದ್ರೆ ಎಲ್ರು ಏನ್ ಮಾಡ್ತಾರೆ, ಓಸನ ಅಂತ ಆಡ್ತಾರೆ, ಗರಿಗಳನ್ನ ಹಾಕ್ತಾರೆ, ಬಟ್ಟೆಗಳನ್ನ ಹಾಕ್ತಾರೆ, ಕತ್ತೆನ ನಡಿಯಕ್ಕೆ ಅದ್ಮೇಲೆ ಹೋಗ್ಬಿಡ್ತಾರೆ. ಅಂದ್ರೆ ಪ್ರವಾದನೆ ನೆರವೇರೋ ರೀತಿಯಲ್ಲಿ ಯೇಸು ಕ್ರಿಸ್ತನ ಒಬ್ಬ ಅರಸನಾಗಿ ಅಲ್ಲಿ ಕರ್ಕೊಂಡಿರ್ಬೇಕಾದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಈಗ ಹೌದು ಯೇಸು ಕ್ರಿಸ್ತ ನಿಜವಾಗ್ಲೂ ರಾಜನ ಒಂದು ಕಲೆ ಬಂದಿದ್ಯಪ್ಪ ಆತನಿಗೆ, ನೀತನ ರಾಜನ ಒಂದು ಗುಣಲಕ್ಷಣ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಇನ್ನೇ ನಾವು ಕಾಯ್ಬೇಕು, ಯೇಸು ಕ್ರಿಸ್ತನ ರಾಜನಾಗಿ ಮಾಡೋಣ ಅಂದಾಗ ಅಲ್ಲಿಂದ ಯೇಸು ಕ್ರಿಸ್ತನು ಬೇರೆ ಇವ್ರು ನನ್ನ ರಾಜನಾಗಿ ಮಾಡ್ತಾರೆ ಅಂತ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾಕೆ ಮೊದ್ಲೇ ಗೊತ್ತಿರ್ಲಿಲ್ವಾ, ನನ್ ಕತ್ತೆ ಮೇಲೆ ಬಂದ್ರೆ ಇವ್ರು ರಾಜ ಮಾಡಕ್ ಹೋಗ್ತಾರೆ, ನಾನು ಯಾಕೆ ಕತ್ತೆ ಮೇಲೆ ಹೋಗ್ಬೇಕಂತ ಗೊತ್ತಿರ್ಲಿಲ್ವಾ ಯೇಸು ಕ್ರಿಸ್ತನಿಗೆ? ಯಾಕೆ ಹೋದ್ರು ಹಂಗಾದ್ರೆ? ಹೋಗೇ ಇರ್ಬಾರ್ದಾಯ್ತು ಅಲ್ವಾ? ಹಾ, ಪ್ರವಾದನೆ ಬರೆದಿದ್ದು ಗೊತ್ತಾಗಿರೋದು. ಓಕೆ, ಎಸ್ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರವಾದನೆ ನೆರವೇರಬೇಕಾಗಿರೋದು ನಿಜವಾದಂತ ವಿಷಯ. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ಇಸ್ರೇಲ್ ಜನರು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದ ಮೇಲೆ ಯೇಸು ಕ್ರಿಸ್ತನೇ ಅವ್ರನ್ನ ನಿರಾಕರಿಸ್ತಾರ ಅಂತ ವಿಷಯ ಕೂಡ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಇಲ್ಲಿ ಇಸ್ರೇಲ್ ಜನರಲ್ಲ, ಯೇಸು ಕ್ರಿಸ್ತನೇ ಕೆಲವೊಂದು ಟೈಮಲ್ಲಿ ನಿರಾಕರಿಸ್ತಾರೆ. ಅಂದ್ರೆ ಅವರು ರಾಜನಾಗಿ ಆತನ ಮಾಡುವಂತ ವಿಷಯಕ್ಕೆ ಯೇಸು ಕ್ರಿಸ್ತ ಒಪ್ಕೊಳ್ಳಲ್ಲ ಅಂತ ವಿಷಯದಲ್ಲಿ ಸ್ಪಷ್ಟಪಡಿಸ್ಬೇಕು ಅಲ್ವಾ? ಅವ್ರು ಎದುರು ನೋಡುವಂತ ರಾಜನಾಗಿರೋದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಇಷ್ಟಪಡ್ತಾ ಇಲ್ಲ ಅಂತ ವಿಷಯ ಕೂಡ ಸ್ಪಷ್ಟಪಡಿಸ್ಬೇಕು. ಇದ್ರಲ್ಲಿ ಒಂದು ನಿಜವಾದಂತ ಸತ್ಯ ಅಡಕವಾಗಿದೆ. ಹೌದು ಬ್ರದರ್ ಹೇಳಿದ್ರಿ, ಈಗ ಪ್ರವಾದನೆ ನೆರವೇರ್ಬೇಕು. ಏನಕ್ಕಪ್ಪ ಪ್ರವಾದನೆ ಈ ರೀತಿ ಬರ್ದಿದೆ? ಪ್ರವಾದನೆ ನೆರವೇರ್ಬೇಕಂತ ಹೇಳ್ತಿದೀವಿ. ಆದ್ರೆ ಏನಕ್ಕೆ ಈ ರೀತಿಯಾದಂತ ಒಂದು ಪ್ರವಾದನೆ ಬಂದಿದೆ ಅಂತ ತಿಳ್ಕೊಂಡಾಗ, ಈ ಪ್ರವಾದನದಲ್ಲಿ ಏನೋ ಸತ್ಯ ಇದೆ, ಆ ಸತ್ಯ ಎಲ್ಲರೂ ತಿಳ್ಕೊಬೇಕಂತ ಉದ್ದೇಶಕ್ಕೋಸ್ಕರ ಪ್ರವಾದನೆ ಬಂದಿದೆ. ಏನಪ್ಪಾ ಸತ್ಯ ಇದೆ ಅಂದ್ರೆ, ಇಸ್ರೇಲ್ ಜನರು ಯೇಸು ಕ್ರಿಸ್ತನ ಅಂಗೀಕರಿಸ್ಬೇಕು, ಆ ನಂತರ ಆತನ ನಿರಾಕರಿಸ್ಬೇಕು. ಇದು ಒಂದು ದೃಷ್ಟಿಕೋನದಲ್ಲಿ ನೋಡುವಂತ ಭಾಗ. ಇನ್ನೊಂದು ದೃಷ್ಟಿಕೋನದಲ್ಲಿ ಇಸ್ರೇಲ್ ಜನರು ಯೇಸು ಕ್ರಿಸ್ತನ ರಾಜನಾಗಿ ಅಂಗೀಕರಿಸೋದನ್ನ ಯೇಸು ಕ್ರಿಸ್ತನೇ ನಿರಾಕರಿಸಿದ್ದಾರೆ ಅನ್ನೋದು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೇಕಾದಂತ ಭಾಗ. ಎರಡು ಭಾಗಗಳು ನಮ್ಮ ಮನಸ್ಸಲ್ಲಿ ಇಟ್ಕೊಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾಕಂದ್ರೆ ಇದೇ ರೀತಿ ಸಮಾನಾಂತರವಾದಂತ ವಿಷಯ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಕೂಡ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ ಅಂದ್ರೆ, ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ 1874 ಅಲ್ಲಿ ಯೇಸು ಕ್ರಿಸ್ತನು ಮದಲಿಂಗನಾಗಿ ಬಂದಿದ್ದಾರೆ, ಒಬ್ಬ ಕೊಯ್ಲುಗಾರನಾಗಿ ಬಂದಿದ್ದಾರೆ. ಬಂದೇನ್ ಮಾಡಿದ್ದಾರೆ? ಎರಡನೇ ಒಂದು ಬರುವಿಕೆಯಲ್ಲಿ ಆತನ ಸುಗ್ಗಿ ಕಾರ್ಯವನ್ನ ಆರಂಭ ಮಾಡಿದ್ದಾರೆ.
ಹೇಗೆ ಇಡೀ ಒಂದು ಜನ ಆತನ ಕತ್ತೆ ಮೇಲೆ ಬರ್ಬೇಕಾದ್ರೆ ಓಸನ ಓಸನ ಅಂತ ಹಾಡಿದ್ರು, ಅದೇ ರೀತಿ ಈ ಈ ಒಂದು ಕ್ರೈಸ್ತ ಸಮುದಾಯದ ಜನರಿಗೆ, ಅಂದ್ರೆ ನಿಜವಾದ ಸತ್ಯವೇದ ವಾಕ್ಯನ ಯಾರು ತಿಳಿದಾರೋ, ಆ ವಾಕ್ಯವನ್ನ ಯಾರು ಕೈಯಲ್ಲಿ ಇಟ್ಕೊಂಡಿದ್ರೆ ಅಂತ ಜನರ ಮದುವೆಗೋಸ್ಕರ ಅವ್ರು ಬಂದಿದ್ರು ಕೂಡ ಅವರಲ್ಲಿ ಅನೇಕ ಜನರು, ಅಂದ್ರೆ ಅಂದ್ರೆ ಈ ರೀತಿ ಈ ಪಾಠ ಏನನ್ನ ತೋರಿಸ್ಕೊಡ್ತಿದೆ ಅಂದ್ರೆ, ಓಕೆ, ಈಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಏನಕ್ಕೋಸ್ಕರ ಇರೋದಪ್ಪ ಅಂದ್ರೆ ಕ್ರೈಸ್ತರನ್ನೆಲ್ಲ ಪರಲೋಕ ಕರ್ಕೊಂಡು ಹೋಗ್ಬಿಟ್ಟು ಮಿಕ್ಕಿದವ್ರನ್ನೆಲ್ಲ ನಾಶ ಮಾಡೋದು ಅನ್ನೋ ರೀತಿಯಲ್ಲಿ ಇದೆ ಆತನ ಬರುವಿಕೆ. ಆದ್ರೆ ಆ ಬರುವಿಕೆಯೊಳಗಡೆ ಆ ರೀತಿ ಇತ್ತ ಅಂದ್ರೆ ಇರ್ಲಿಲ್ಲ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಬಂದಿರೋದು ಎಲ್ರು ನೋಡೋ ರೀತಿಯೂ ಇರ್ಲಿಲ್ಲ, ಅದೃಶ್ಯನಾಗಿ ಬಂದಿದ್ದಾರೆ. ಅವ್ರು ಎದುರು ನೋಡುವಂತ ರೀತಿಯಲ್ಲಿ ಇರ್ಲಿಲ್ಲ. ನೋಡ್ರಿ, ಇದು ಇಲ್ಲಿಗೂ ಅಲ್ಲಿಗೂ ಅಂತ ಪ್ಯಾರಲ್ ನೋಡ್ರಿ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಯೇಸು ಕ್ರಿಸ್ತನ ರಾಜನಾಗಿ ಮಾಡ್ಬೇಕು ಅಂದ್ಬಿಟ್ಟು, ಯೇಸು ಕ್ರಿಸ್ತನ ಅರಸನಾಗಿ ಮಾಡ್ಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡಿದ್ರೆ. ಇಲ್ಲಿ ಕೂಡ ಏನ್ ಮಾಡ್ತಿದ್ರೆ, ಯೇಸು ಕ್ರಿಸ್ತನ ಇದೇ ರೀತಿ ಬರ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಆದ್ರೆ ಯೇಸು ಕ್ರಿಸ್ತನ ಆ ರೀತಿ ಬರ್ಲಿಲ್ಲ. ಯೇಸು ಕ್ರಿಸ್ತನ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಬರ್ತಾರೆ, ರಾಜನಾಗಿ ಬರ್ತಾರೆ ಅಂತ ನೋಡ್ತಾ ಇದ್ರು. ಆದ್ರೆ ಆತನ ಏನ್ ಮಾಡಿದಾರೆ, ಅದೃಶ್ಯನಾಗಿ ಬಂದಿದ್ದಾರೆ ಕ್ರಿಸ್ತನ ಪ್ರಿಯ ಸಹೋದರರೇ. ಅದೇ ರೀತಿಯಾಗಿ ಬಂದ ಮೇಲೆ ಹೇಗೆ ಯಹೂದ್ಯರ ಒಂದು ಪೇರಲ್ಲಿ ನಡೆದಂತ ಮತ್ತೊಂದು ಘಟನೆ ಏನಿದೆ ಅಂದ್ಬಿಟ್ಟು ಮುಂದಿನ ಭಾಗದಲ್ಲಿ ಅದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ನಮ್ಮ ಕರ್ತನು ನಿರ್ವಹಿಸಿದ ಕಾರ್ಯಗಳು ಕೆಲವು ತಾಸುಗಳ ಕಾಲ ಸಾಂಕೇತಿಕವಾಗಿ ಇಸ್ರಾಯೇಲ್ಯರ ಅರಸನಂತೆ ಅಭಿನಯಿಸುವುದಾಗಿದ್ದರೂ ಇವು ನಮಗೆ ಆಳವಾಗಿ ಮಹತ್ವವುಳ್ಳದ್ದು. ಯಾಕೆಂದರೆ ಅದು ಪ್ರಶ್ನಾತೀತವಾಗಿ ಇಲ್ಲಿ ಏನನ್ನು ನಿರೀಕ್ಷಿಸಬೇಕು ಎಂಬುದನ್ನು ಪ್ರತಿಬಿಂಬಿಸುತ್ತಿದೆ. ಜನರು ಆ ಸಮಯದಲ್ಲಿ ಆತನು ಏನು ಮಾಡುವುದನ್ನು ನೋಡಿದರೋ, ಅಂದರೆ ಕತ್ತೆಯ ಮೇಲೆ ಅರಸನಂತೆ ಯೆರೂಸಲೇಮಿಗೆ ಸವಾರಿ ಮಾಡಿ ಹಣ ವಹಿವಾಟು ಮಾಡುವವರನ್ನು, ಚೇಣಿವಾರನನ್ನು ಕೊರಡೆಗಳ ಸಹಾಯದಿಂದ ದೇವಾಲಯದಿಂದ ಹೊರಡಿಸಿಬಿಟ್ಟದ್ದು. ಇವುಗಳನ್ನು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡುವುದನ್ನು ನಾವು ಸಾಂಕೇತಿಕವೆಂದು ಗ್ರಹಿಸುತ್ತೇವೆ. ಅರಸ ಮತ್ತು ಕೊರಡೆಯ ಹಗ್ಗಗಳು ಮತ್ತು ಅರಸನ ಅಧಿಕಾರದ ಘೋಷಣೆ, ಇವುಗಳು ಈಗ ಬೇರೆ ವಿಧವಾಗಿ ನಂಬಿಗಸ್ತರ ಕಣ್ಣುಗಳಿಗೆ ಮಾತ್ರವೇ ಪ್ರಕಟಗೊಂಡಿವೆ. ಆದರೆ ಯಹೂದ್ಯ ಸಂಕೇತವು ಈ ನೆರವೇರಿಕೆಗೆ ಗಮನವನ್ನು ಸೆಳೆಯುವುದಾಗಿದೆ. ಇಲ್ಲವಾದರೆ ನಾವು ಇದನ್ನು ಮೆಚ್ಚಿಕೊಳ್ಳಲು ಸಾಧ್ಯವಾಗದು. ಸಾಂಕೇತಿಕ ಅರಸನ ಮೊದಲನೇ ಕಾರ್ಯವು ಇಸ್ರಾಯೇಲಿನ ಸಮಗ್ರ ಸಭಾ ರಾಷ್ಟ್ರಗಳನ್ನು ರಾಜ್ಯವಾಗಲು ಅನರ್ಹವೆಂದು ತಿರಸ್ಕರಿಸುವುದು ಮತ್ತು ಅದನ್ನು ಇನ್ನು ಮುಂದೆ ಆತನ ವಿಶೇಷ ಪಾರಂಪರಿಕವಾಗಿ ನಡೆಸಿಕೊಳ್ಳದಿರುವುದು. ಇದನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗಿದೆ: ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಮತ್ತಾಯ 23:37-39. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಗಮನಿಸುವಂತ ವಿಷಯವೇನಂದ್ರೆ, ಈ ರೀತಿ ಬಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ರಾಜನಾಗಿ ಒಂದು ಆಕ್ಟಿಂಗ್ ಮಾಡ್ತಾರೆ. ಕರೆಕ್ಟಾ? ಒಂದು ಅಭಿನಯಿಸ್ತಾರೆ. ಅಂದ್ರೆ ಅವ್ರದೊಂದು ಪರ್ಫಾರ್ಮೆನ್ಸ್ ನೋಡ್ರಿ. ಇಲ್ಲಿ ಆತ ನಿಜ ರಾಜ ಆಗ್ತಾ ಇಲ್ಲ, ಬಟ್ ರಾಜನಾಗಿ ಏನ್ ಮಾಡ್ತಿದ್ರೆ, ಒಂದು ಅಭಿನಯ, ಒಂದು ಆಕ್ಟಿಂಗ್ ಮಾಡ್ತಾ ಇದ್ರೆ. ಕೆಲವು ಸಮಯಗಳ ಹೊರತು ಅಷ್ಟೇ, ಕೆಲವು ಕಾಲಾವಧಿ ಅಷ್ಟೇ ಅಲ್ವಾ? ಅದೇನೋ ಹೆಚ್ಚಿನ ದಿನ ಕೂಡ ಇಲ್ಲ, ಕೆಲವೊಂದು ಗಂಟೆಗಳ ಕಾಲ ಇತ್ತು. ಯಾಕಪ್ಪ ಈ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಈ ರೀತಿ ಒಂದು ವಿಷಯವನ್ನು ಮಾಡ್ತಾ ಇದ್ರೆ ಅಂದ್ರೆ, ಈ ರೀತಿ ಯೇಸು ಕ್ರಿಸ್ತನ ರಾಜನಾಗಿ ಬಂದ್ರು, ಅವರು ಓಸನ ಓಸನ ಅಂತ ಇದ್ ಮಾಡಿದ್ರು. ಅಲ್ಲಿಂದ ಆತನ ಶಿಲುಬೆಗೆ ಹಾಕೋದಕ್ಕೆ ಇನ್ನೂ ಸಮಯವಿತ್ತು. ಆದ್ರೆ ಅವರು ಆತನ ರಿಜೆಕ್ಟ್ ಮಾಡಕ್ ಮೊದಲು ಯೇಸು ಕ್ರಿಸ್ತನ ಆತನ ರಿಜೆಕ್ಟ್ ಮಾಡ್ತಾರೆ ಅಲ್ವಾ? ಯಾವ ರೀತಿ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ಅಲ್ಲಿಂದ ಸ್ಟೇಟ್ ಆಗಿ ಇಳಿದು ಏನ್ ಮಾಡ್ತಾರೆ, ಹೋಗಿ ದೇವಾಲಯಕ್ಕೆ ಹೋಗಿ ಏನ್ ಮಾಡ್ತಾರೆ, ಅಲ್ಲಿರುವಂತ ಒಂದು ಹಣದ ವಹಿವಾಟು ಮಾಡೋರು ಮತ್ತೆ ಈ ಒಂದು ಪಾರಿವಾಳ ಇದನ್ನ ಮಾರೋರ್ನೆಲ್ಲ ಏನ್ ಮಾಡ್ತಾರೆ, ಓಡಿಸ್ತಾರೆ. ಈ ರೀತಿ ಮಾಡುವಂತ ಕೆಲಸ ಏನಕ್ಕಪ್ಪ ಒಂದು ಲೆಸನ್ ಆಗಿದೆ ಅಂದ್ರೆ, ನೀವು ದೇವರ ಸೊಕ್ಕಿಯ ಜನರಾಗೋದಕ್ಕೆ ಅರ್ಹರಾಗಿಲ್ಲ. ಇಷ್ಟು ದಿನ ಆಯ್ತು ನೀವು ನೀವು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ವಿಷಯಗಳನ್ನ ನೀವು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಟನೆ ಮಾಡ್ತಾ ಇದ್ದೀರಾ, ವೇಷ ಆಗ್ತಿದ್ದೀರಾ ಅಂದ್ಬಿಟ್ಟು ಏನ್ ಮಾಡ್ತಿದ್ರ, ಆ ಕೋಪವನ್ನ ಅಲ್ಲಿ ತೋರಿಸುವಂತ ವಿಷಯವನ್ನ ನೋಡ್ತೀವಿ. ನೋಡಿ, ಈಗ ಕೊರಡೆಗಳು, ಹಗ್ಗಗಳು ಅಂತ ನೋಡಿದಾಗ ಅದು ಏನನ್ನ ಸೂಚಿಸ್ತಂದ್ರೆ, ಒಬ್ಬ ರಾಜನ ಅಧಿಕಾರವನ್ನ ಸೂಚಿಸುತ್ತೆ. ಯಾರೊಬ್ರು ಕೂಡ ಇಂಥ ಕೆಲಸ ಮಾಡಕ್ಕಾಗಲ್ಲ, ಎಕ್ಸೆಪ್ಟ್ ಒಬ್ಬ ಕಿಂಗ್, ಒಬ್ಬ ರಾಜ ಮಾತ್ರ ಇಂಥ ಒಂದು ಆಜ್ಞೆನ ಹೊರಡಿಸಬಹುದು, ಇಂಥ ಒಂದು ಘೋಷಣೆ ಮಾಡ್ಬೋದು. ಇಷ್ಟು ಧೈರ್ಯವಾಗಿ ಆಳದಲ್ಲಿ ಇಂಥ ವಿಷಯಗಳನ್ನ
ಒಂದು ಹೊಡೆದೋರ್ಸಕ್ಕೆ ಒಬ್ಬ ರಾಜನಿಗೆ ಆ ಒಂದು ಅಧಿಕಾರ ಇರುತ್ತೆ ಹೊರತು ಸಾಮಾನ್ಯ ವ್ಯಕ್ತಿಗಿರಲ್ಲ. ಹಾಗೆ ಯೇಸು ಕ್ರಿಸ್ತನ ನಿಜವಾದಂತ ರಾಜನಾಗಿರುವಂತ ಒಂದು ವಿಷಯವನ್ನ ಇಲ್ಲಿ ಒಂದು ಒಳ್ಳೆ ಪಿಕ್ಚರ್ ಅನ್ನ ತೋರಿಸ್ತಾನೆ. ಯಾವ ರೀತಿ ಅಂದ್ರೆ, ನೀವ್ ಯಾರು ಕೂಡ ನಿಜವಾಗಿ ದೇವರ ಆಯ್ಕೆ ಮಾಡುವಂತ ಇಸ್ರೇಲ್ ಜನರಾಗಿರೋದಕ್ಕೆ ಯೋಗ್ಯರಾಗಿಲ್ಲ. ನೋಡ್ರಿ ಕ್ರಿಸ್ತನ ಪಿತೇಶ್ವರ ಸರೇ, ಅಲ್ಲಿ ಯೇಸು ಕ್ರಿಸ್ತನ ಅವರು ರಾಜನ ಮಾಡ್ಬೇಕಂತ ಉದ್ದೇಶವೇ ಬೇರೆ ಇತ್ತು ಅಲ್ವಾ? ಯಾವ ಉದ್ದೇಶದಲ್ಲಿ ಇತ್ತು? ಒಳ್ಳೆ ಭಾವನೆಯಲ್ಲಿ ಇರ್ಲಿಲ್ಲ. ಯೇಸು ಕ್ರಿಸ್ತನ ಬೋಧನೆಗಳನ್ನ ಅಂಗೀಕರಿಸಿ ಆತನ ಮಾತುಗಳನ್ನ ಕೇಳಿ ಆತನ ಸತ್ಯಕ್ಕೆ ವಿಧರಾಗಿ ನಡೆಯೋಣ ಅಂತ ಭಾವನೆ ಇರ್ಲಿಲ್ಲ. ಯೇಸು ಕ್ರಿಸ್ತನ ನಾವು ಹಿಂಬಾಲಿಸೋಣ ಅಂತ ಭಾವನೆ ಇರ್ಲಿಲ್ಲ. ಯೇಸು ಕ್ರಿಸ್ತನಾಗಿ ಶಿಲುಬೆ ಹೊತ್ಕೊಂಡು ಹೋಗೋಣ ಅಂತ ಭಾವನೆಯಲ್ಲಿ ಇರ್ಲಿಲ್ಲ. ಬದಲಾಗಿ ತಮ್ಮ ಸ್ವಾರ್ಥಕ್ಕೆ, ತಮ್ಮ ಒಂದು ಆಸೆ ನೆರವೇರಿಸ್ಕೊಳ್ಳೋದಕ್ಕೆ ಅಲ್ವಾ, ತಮ್ಮ ಒಂದು ಹಗೆತನ, ರೋಮ್ ರಾಜ್ಯದ ಮೇಲೆ ಇರುವಂತ ದ್ವೇಷ, ಇದನ್ನೆಲ್ಲ ಇಟ್ಕೊಂಡು ಯೇಸು ಕ್ರಿಸ್ತನ ಅರಸನಾಗಿ ಮಾಡಕ್ಕೆ ಹೊರತು ನಿಜವಾಗ್ಲೂ ಯೇಸು ಕ್ರಿಸ್ತನ ಚಿತ್ತವನ್ನ ಅರ್ಥ, ಆತನ ಉಪದೇಶವನ್ನ ಅರ್ಥ ಆತನ ಅರಸನಾಗಿ ಮಾಡ್ತಾ ಇರಲಿಲ್ಲ. ಆ ರೀತಿ ನೋಡ್ಬೇಕಾದ್ರೆ ದೇವಾಲಯದಲ್ಲಿ ಮಾಡುವಂತ ಕೆಲಸಗಳನ್ನ ಕೂಡ ನೋಡ್ಬೇಕಾದ್ರೆ ಅದೇ ರೀತಿ ಅವರು ದೇವರಿಗೆ ಅಸಹ್ಯವಾದಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಹಾಗೆ ನಾವು ನೋಡೋ ಪ್ರಕಾರವಾಗಿ ಮೊದಲು ನಮ್ಮ ಕರ್ತನದ ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಅವರು ಇಸ್ರೇಲ್ ಜನರಾಗಿ ದೇವರ ಮಕ್ಕಳಾಗಿ ನಿಜವಾದ ಇಸ್ರೇಲ್ ಆಗಿರೋದಕ್ಕೆ, ಅಂದ್ರೆ ಸಭೆಯಾಗಿ ಆಯ್ಕೆ ಮಾಡುವಂತ ಒಂದು ವರ್ಗದವರಾಗೋದಕ್ಕೆ ಯೋಗ್ಯರಲ್ಲ ಅನ್ನೋ ವಿಷಯವನ್ನ ಏನ್ ಮಾಡಿದ್ರು? ಅಲ್ಲಿ ರಿಜೆಕ್ಟ್ ಮಾಡಿದ್ರು ಅಂತ ವಿಷಯವನ್ನ ಅದನ್ನ ನಾವು ನೋಡ್ಬಹುದು. ಕ್ರಿಸ್ತನ ಪಿತೇಶ್ವರ ಸೋರರೆ, ಇದೇ ವಿಷಯವನ್ನ ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾರೆ ಯಾವ ರೀತಿ ಮಾತಾಡ್ತೀರ ಅಂತ ನೋಡ್ಬೇಕಾರೆ ನೋಡಿ, ಎಲ್ಲೊಂದು ಮಾತನ್ನ ಹೇಳ್ತಾ ಇದೆ, ನೀವು ಅರ್ಥ ಮಾಡ್ಕೊಬಹುದು ಅಲ್ವಾ? ಸೊ ಇದು ಈ ಎಲ್ಲ ಒಂದು ವಿಷಯ ಇದೇ ಒಂದು ಟೈಮಲ್ಲಿ ಸುವಾರ್ಥ ಯುಗದಲ್ಲಿ ಇವತ್ತು ನಡೀತಾ ಇದೆ. ಯೇಸು ಎರಡನೇ ಬರುವಿಕೆಯಲ್ಲಿ ಬಂದು ನಡೀತಾ ಇದೆ. ಏನ್ ನಡೀತಾ ಇದೆ? ಪ್ಯಾರಲಲ್. ಅದಕ್ಕೆ ಸಮಾನಾಂತರ ಅಂತ ಪದ ಯೂಸ್ ಮಾಡಿದ್ವಿ. ಅಲ್ಲಿರುವಂತ ಸಮಾನಾಂತರ ಪದನ ಅರ್ಥ ಮಾಡ್ತೀವಿ. ಅವತ್ತು ಈ ಒಂದು ಇದನ್ನೆಲ್ಲ ದೇವಾಲಯನ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಜೊತೆಗಿದ್ದು ಯಾರು ನೋಡ್ತಾ ಇದ್ರು? ಯೇಸು ಕ್ರಿಸ್ತನ ಜೊತೆಗೆ ಅಪೊಸ್ತಲರು ನೋಡ್ತಾ ಇದ್ರು. ಅದೇ ರೀತಿ ಕಣ್ಣಿಗೆ ಅದೃಶ್ಯನಾಗಿ ಬಂದು ಇವತ್ತು ಈ ಒಂದು ಆಲಯನ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಯಾರು ನೋಡ್ತಾ ಇದಾರೆ? ಇವತ್ತು ಯಾರು ನೋಡ್ತಾರೆ? ನಿಜವಾದ ದೇವರ ಮಕ್ಕಳು ನೋಡ್ತಾ ಇದೀವ ನಾವು. ಆಲಯವನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಅಲ್ವಾ? ದೇವ್ರೇನ್ ಮಾಡಿದ್ರೆ ಗೋಧಿಗಳನ್ನ ಸಪರೇಟ್ ಮಾಡಿ ಹಣೆಜಿನ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಯಾರು ನೋಡ್ತಾ ಇರೋದು? ನಾವೇ ನೋಡ್ತಾ ಇದೀವಿ. ನೋಡಿ, ಈ ಸುಗ್ಗಿಯ ಕಾರ್ಯದಲ್ಲಿ ಹೇಗೆ ಅವತ್ತು ಗೋಧಿನ ಹಣೆಜಿಗಳನ್ನೆಲ್ಲ ರಿಜೆಕ್ಟ್ ಮಾಡಿದ್ರೆ ಯೇಸು ಕ್ರಿಸ್ತನು, ನಿಜವಾದ ಗೋಧಿಗಳು ಮಾತ್ರ ಅಲ್ಲಿ ಸೆಲೆಕ್ಷನ್ ಮಾಡಿದ್ರು. ಅದೇ ಕೆಲಸವನ್ನ ಇವತ್ತು ಕೂಡ ಮಾಡ್ತಾರದನ್ನ ನಾವು ನೋಡ್ಸ್ಬೋದು. ಅಂದ್ರೆ ಈ ಒಂದು ಕ್ರೈಸ್ತ ರಾಷ್ಟ್ರಗಳನ್ನ ತಿರಸ್ಕಾರ ಮಾಡಿದ್ರು, ವಾಂತಿ ಮಾಡ್ಬಿಟ್ರು, ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಂತ ಏನ್ ಮಾಡಿದ್ರು? ಅವ್ರನ್ನ ರಿಜೆಕ್ಟ್ ಮಾಡಿರುವಂತ ಒಂದು ಕೆಲಸವನ್ನ ನಾವು ಇಲ್ಲಿ ಗಮನಿಸಬಹುದು ಕ್ರಿಸ್ತನ ಪಿತೇಶ್ವರ ಸೋರೆ ಅಲ್ವಾ? ಅದನ್ನ ಬ್ರದರ್ ಮಾತಾಡ್ಬೇಕಾರೆ 1874 ಇಂದ ಬಂದು ಆ ಒಂದು 4 ವರ್ಷಗಳ ನಂತರ ಇಡೀ ಒಂದು ಕ್ರೈಸ್ತ ಸಭೆನ ಏನ್ ಮಾಡಿದ್ರು? ಇಡೀ ಪ್ರಪಂಚದಲ್ಲಿರುವಂತ ಕ್ರೈಸ್ತ ಸಭೆನ ರಿಜೆಕ್ಟ್ ಮಾಡ್ಬಿಟ್ರು. ಅದು ಯಾವುದಕ್ಕೆ ಸರಿಸಾಟಿಯಾಗಿದೆ? ಯಾವ ವಾಕ್ಯಕ್ಕೆ ಹೋಲಿಕೆ ಆಗಿದೆ ಅಂದ್ರೆ, ಮತ್ತೇನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ರಿಂದ 39 ವಾಕ್ಯವನ್ನ ನೋಡ್ಬೋದು. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವನ್ನು ಕಲ್ಲೆಸೆದುಕೊಳ್ಳುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕುಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕುಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಬಾರಿ ಮನಸ್ಸಿತ್ತು, ಆದ್ರೆ ನಿಮಗೆ ಮನಸ್ಸಿಲ್ಲದ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಇದೇ ಮಾತನ್ನ ಹಾಗೆ ಬಾಬಿಲೋನಿಗೆ ಅಂದ್ರೆ ಹೆಸರು ಕ್ರೈಸ್ತಿಗೆ ಅಪ್ಲೈ ಮಾಡಿ ನೋಡ್ರಿ. ಕರೆಕ್ಟಾ? ಎಷ್ಟು ಜನ ಇದ್ವಾ ದೇವ್ರ ಮಕ್ಳು ಬಂದ್ರು, ಅವರೆಲ್ಲ ಪ್ರಾಣವನ್ನ ತೆಗೆದಿದ್ದಾರೆ. ದೇವರ ಮಕ್ಕಳನ್ನ ಏನ್ ಮಾಡಿದ್ದಾರೆ? ರಿಜೆಕ್ಟ್ ಮಾಡಿದ್ದಾರೆ ಅಲ್ವಾ? 2000 ವರ್ಷಗಳವರೆಗೆ ಏನ್ ಮಾಡಿದ್ರು? ಅವ್ರಿಗೆ ಆಶ್ರಯವನ್ನ ಕೊಟ್ಟಿದ್ರು, ಅವನ್ನ ಕಾಪಾಡಿದ್ರು, ಏನೇ ಮಾಡಿದ್ರು ಸಗಿಸ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ಸಮಯ ಬಂತು, ಆ ಸಮಯ ಮುಕ್ತಾಯವಾಯ್ತು. ಅದಕ್ಕೆ ನೋಡ್ಬೇಕಾರೆ 3.5 ವರ್ಷ ಅಂತ ತಗೊಂಡಾಗ ಆ 3.5 ವರ್ಷ ನೀವು ವರ್ಷಕ್ಕೆ ಕನ್ವರ್ಟ್ ಮಾಡ್ರಿ. 3.5 ವರ್ಷನ 1 ವರ್ಷ ಅಂದ್ರೆ 360 ದಿನಗಳು. ಅಂದ್ರೆ 3.5 ವರ್ಷ ಅಂದ್ರೆ ಎಷ್ಟಪ್ಪ ಬರುತ್ತಂದ್ರೆ 1260 ದಿನಗಳು. 1260 ದಿನಗಳನ್ನ ವರ್ಷವಾಗಿ ಕನ್ವರ್ಟ್ ಮಾಡಿದ್ರೆ 1530 ಅಂದ್ರೆ 539ರಿಂದ 1799 ಬರುವಂತಹ ಸಮಯವನ್ನ ಸೂಚಿಸುತ್ತೆ. ಅಲ್ಲಿಂದ ಕೂಡ ದೇವ್ರೇನ್ ಮಾಡಿದ್ರು? ಕೃಪೆಯನ್ನ ತೋರ್ಸ್ಕೊಂಡ್ ಬಂದ್ರು. ಅಲ್ಲಿಂದ ಈಚೆಗೆ ಏನ್ ಮಾಡಿಲ್ಲ. ಅವ್ರು ಯಾರು ಇಷ್ಟೆಲ್ಲ ಕೃಪೆ ಕೊಟ್ಟಿದ್ದಾರೆ ಅವ್ರಿಗೆ ಅಲ್ವಾ? ಅವ್ರನ್ನ ಏನು ಮಾಡಿಲ್ಲ, ಸೈಲೆಂಟ್ ಆಗಿದ್ರು. ಹಾಗೇನ್ ಮಾಡಿದ್ರು? ಈಗ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ರು ಅಂದ್ರೆ ಏನಪ್ಪಾ ಅರ್ಥ? ಇಲ್ಲಿ ರಿಜೆಕ್ಷನ್, ದೇವ್ರ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ಹೆಸರು ಕ್ರೈಸ್ತರು ಇವತ್ತಿರುವಂತ ಯಾವುದೆಲ್ಲ ಕ್ರೈಸ್ತ ಸಮುದಾಯಗಳಿದೆಯೋ, ಕ್ರೈಸ್ತ ಜನರಿದಾರೋ ಅವರ ಜೊತೆಗೆ ದೇವರ ಕಮ್ಯುನಿಕೇಶನ್, ದೇವರ ಅವ್ರ ಜೊತೆಗೆ ಏನ್ ಮಾಡಲ್ಲ, ಯಾವುದೇ ಮಾತುಕತೆ, ಯಾವುದೇ ಸತ್ಯವನ್ನ ತಿಳಿಸ್ಕೊಳಕ್ಕೆ, ಅವ್ರ ಹತ್ರ ಮಾತಾಡಕ್ಕೆ, ಅವರಿಂದ ಯಾವುದೇ ಸತ್ಯ ಬರೋದಕ್ಕೆ ಕಾರಣವಿಲ್ವೇ ಇಲ್ಲ. ಆ ರೀತಿಯಾಗಿ
ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ವಿಷಯ ಏನಪ್ಪ ನೋಡ್ತೀವಿ ಅಂದ್ರೆ, ಹೇಗೆ ಯಹೂದ್ಯರ ಒಂದು ಸುಗ್ಗಿಯ ಕಾರ್ಯ ನಡೀತೋ ಅಂತ್ಯದಲ್ಲಿ, ಹಾಗೆ ಸುವಾರ್ಥ ಸುಗ್ಗಿಯಲ್ಲೂ ನಡೀತಾ ಇದೆ. ಹೇಗೆ ಯೇಸು ಕ್ರಿಸ್ತನು ರಾಜನಾಗಿ ಬಂದು ಇಸ್ರೇಲ್ ಜನರನ್ನ ರಿಜೆಕ್ಟ್ ಮಾಡಿದ್ರು, ಹಾಗೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ರಾಜನಾಗಿ ಬಂದು ಮಹಾಬಾಬಿಲೋನ್ನ ಕ್ರೈಸ್ತ ಸಮುದಾಯವನ್ನ ರಿಜೆಕ್ಟ್ ಮಾಡಿದ್ದಾರೆ ಅಲ್ವಾ. ಸೊ ಈ ವಿಷಯಗಳನ್ನ ಇನ್ನು ಕೂಡ ನಾವು ಡೀಪ್ ಆಗಿ ಅದನ್ನ ಸ್ಟಡಿ ಮಾಡ್ಬೋದು ಕ್ರಿಸ್ತನ. ಯಾಕಂದ್ರೆ ಈ ವಿಷಯಗಳು ನಮ್ಗೆ ಏನನ್ನ ಹೇಳ್ತಾ ಇದೆ ಅಂದ್ರೆ, ದೇವರ ಯೋಜನೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ನಮ್ಮ ಬಗ್ಗೆ ನಾವು ಖಚಿತ ಮಾಡ್ಕೊಬೇಕಾಗುತ್ತೆ. ಹೌದು, ನಾವು ಕೂಡ ಏನೋ ಅದಕ್ಕೆ ಏನಂತೀವಿ, ನಾವು ಸತ್ಯನ ಅಂಗೀಕರಿಸಿದ ಮಾತ್ರಕ್ಕೆ ನಾವೇನ್ ತುಂಬಾ ಶ್ರೇಷ್ಠರಾಗ್ಬಿಡಲ್ಲ. ಬದಲಾಗಿ ಇವ್ರು ಇಷ್ಟೊಂದು ಯೋಜನೆಗಳನ್ನ ಮುಂದಿಟ್ಟಿದ್ದಾರೆ ಅಂದ್ರೆ, ನಾವು ಕೂಡ ಆ ಒಂದು ಅನಜ್ಯ ವರ್ಗದವರಾಗಿಲ್ದ ಹಾಗೆ ನಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ರೈಟ್ ಅಲ್ವಾ? ದೇವರ ಉಗ್ರ ಕೋಪ ಈ ಹಣಜ್ಜಿ ವರ್ಗದವರ ಮೇಲಿದೆ, ಈ ಬಾಬಿಲೋನ್ ಸಭೆ ಮೇಲಿದೆ, ಅಂದ್ರೆ ಹೆಸರು ಕ್ರೈಸ್ತರ ಮೇಲಿದೆ. ಅವತ್ತು ಅವರ ಮೇಲೆ ತೋರಿಸಿದ ಕೋಪ AD 70 ಯೆರೂಸಲೇಮಿನ ಒಂದು ಸರ್ವನಾಶ ಆದ ಹಾಗೆ, ನಿಜವಾದ ದೇವರ ಮಕ್ಕಳನ್ನ ಆಯ್ಕೆ ಮಾಡಿದ್ಮೇಲೆ, ಗೋಧಿನ ಸೇರಿಸಿದ್ಮೇಲೆ ಹಣಜಿನ ಸುಟ್ಟಾಕುವಂತ ಕೆಡಕ್ ಕಳಿಸಕ್ಕೆ ದೇವರು ಪ್ಲಾನ್ ಮಾಡಿದ್ರನ್ನ ಯಹೂದ್ಯರ ಸುಗ್ಗಿ ಕಾಲ ಮತ್ತೆ ಯಹೂದ್ಯರ ಸುಗ್ಗಿ ಕಾಲದಲ್ಲಿರುವಂತ ವಿಷಯವನ್ನ ಇಟ್ಟು ನಮ್ಗೊಂದು ಪಾಠವನ್ನ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಆ ಪ್ಯಾರಲ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಡ್ತಿದ್ದಾರೆ. ಹೌದು, ಇನ್ನು ಮುಂದುವರೆದಂತ ಭಾಗದಲ್ಲಿ ಯಾಕೆ ಈ ರೀತಿ ದೇವ್ರು ಮಾಡಿದ್ರು, ಮತ್ತೆ ಆ ಒಂದು ಸಮಯದಲ್ಲಿ ಏನೆಲ್ಲ ಘಟನೆ ನಡೀತು, ಯಾವ ರೀತಿ ಈ ಒಂದು ಬಾಬಿಲನ್ನ ದೇವ್ರು ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡೋದಕ್ಕೆ ಸರಿಯಾದಂತ ಎವಿಡೆನ್ಸ್ ಎಲ್ಲ ಏನಿದೆ, ಹೇಗೆ ಹಣಜಿಗಳನ್ನ ದೇವರು ನಿರ್ಮೂಲ ಮಾಡುವಂತ ಕೆಲಸಕ್ಕೆ ಈಗ ನಡೀತಿರುವಂತ ಕೆಲವೊಂದು ಐತಿಹಾಸಿಕ ಘಟನೆಗಳು ಕಾರಣವಾಗಿದ್ದಾರೆ ಅಂತ ವಿಷಯವನ್ನು ಕೂಡ ಮುಂದೆ ಸಹೋದರಿ ಬರೀತಾರೆ. ದೇವ್ರ ಚಿತ್ತವಾದರೆ ಬರುವಂತ ದಿನಗಳಲ್ಲಿ ಅವ್ರನ್ನ ನಾವು ಸ್ಪಷ್ಟವಾಗಿ ನೋಡೋಣ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸದಸ್ಯರೇ, ಏನಾದ್ರು ಪ್ರಶ್ನೆಗಳು ಏನಾದ್ರು ಇದೆಯಾ ಈ ವಿಷಯದ ಬಗ್ಗೆ ನಾವು ಕೇಳ್ಬೇಕಾಗಿದ್ರೆ ನೀವು ಕೇಳ್ಬೋದು. ಕೆಲವೊಂದು ವಿಷಯ ತುಂಬಾ ಅರ್ಥ ಆಯ್ತು ಇವತ್ತು. ಓಕೆ, ಅರ್ಥವಾಗಿದೆ? ಎಲ್ರು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಏನಾದ್ರು ಕನ್ಫ್ಯೂಷನ್ ಇದೆಯಾ? ಎಲ್ಲರೂ ಇವತ್ತಿನ ವಿಷಯ ನಮ್ಗೆ ತುಂಬಾ ಅರ್ಥ ಆಯ್ತು. ಹಾ, ಅರ್ಥ ಆಯ್ತಾ? ಓಕೆ, ಸರಿ. ಓಕೆ, ಹಾಗಾದ್ರೆ ನಾವು ರಾತ್ರಿ ಗೀತೆಗಳನ್ನ ಓದಿ ಪಾಠವನ್ನ ಮುಗಿಸೋಣ. ರಾತ್ರಿ ಗೀತೆ ಓದ್ತಾ ಯಾರು ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಯಾರಾದ್ರೂ ಓದ್ತೀನಿ ಅಂದ್ರೆ ಸ್ಕ್ರೀನ್ ಹಾಕ್ತೀನಿ. ಹೇಳಿ, ಯಾರು ಓದ್ತೀರಾ? ಯಾರತ್ರ ನಿಮ್ಮ ಹತ್ರ ಇಲ್ವಾ ರಾತ್ರಿ ಗೀತೆಗಳು? ಓದ್ಲೇನ್ರಿ? ಹಾ, ಓದಿ ತಂಗಿ, ಓದಿ. ರಾತ್ರಿಯ ಗೀತೆಗಳು. ಕರ್ತನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ಆಗ ದೇಶದಲ್ಲಿ ವಾಸ ಮಾಡಿ ನಿಜವಾಗಿ ತೃಪ್ತಿ ಹೊಂದುವಿ. ಕೀರ್ತನೆಗಳು 37:3. ಕರ್ತನ ಒಳ್ಳೆತನವನ್ನು, ಸದ್ಗುಣವನ್ನು ತನ್ನದೇ ಆದ ಸಮಯದಲ್ಲಿ, ಅಂದರೆ ಬರುವ ಮೆಸ್ಸಿಯನ ಯುಗದಲ್ಲಿ ಈ ಲೋಕಕ್ಕೆ ವಾಗ್ದಾನ ಮಾಡಿರುವ ಬಗ್ಗೆ ಮತ್ತು ನಾವು ಹಿಂದಿನ ಯುಗವನ್ನು ಕುರಿತು ತಿರುಗಿ ನೋಡಿ ಆತನ ಕೃಪೆಯ ಆರೈಕೆಯನ್ನು ನಂಬಿದ ಈ ಪೂರ್ವ ಕಾಲವನ್ನು ಕುರಿತು ನೋಡುವಾಗ ಈ ಸುವಾರ್ಥ ಯುಗದಲ್ಲಿರುವ ನಮ್ಮನ್ನು ಕುರಿತು ಏನು ಹೇಳೋಣ? ನಾವು ಹಿಂದಿನ ಕಾಲದವರಿಗಿಂತಲೂ ಮತ್ತು ಬರುವ ಯುಗದ ಜನರಿಗಿಂತಲೂ ಎಲ್ಲಾ ರೀತಿಯಲ್ಲಿ ಅಧಿಕ ಪ್ರಯೋಜನವನ್ನು ಹೊಂದಿದ್ದೇವೆ. ಅಂದರೆ ಆತನ ಕೃಪೆಯ ಯೋಜನೆಯ ಜ್ಞಾನದಲ್ಲಿ ಮತ್ತು ಆತನ ಕುಟುಂಬದಲ್ಲಿ ದತ್ತು ಪಡೆದ ವಿಶೇಷವಾದ ದಯೆ ಮತ್ತು ಆಶೀರ್ವಾದ ಪಡೆದವರಾಗಿದ್ದೇವಲ್ಲವೇ? ಹಿಂದೆ ಜಾಗರೂಕನಾಗಿದ್ದ ದೇವರು ಭವಿಷ್ಯದಲ್ಲಿ ಆಶೀರ್ವಾದ ನೀಡುವುದಕ್ಕೆ ಸಂತೋಷ ಪಡುವಾತನು. ದೇವರು ಈಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆತನ ಮಕ್ಕಳ ಆಶೀರ್ವಾದವನ್ನು ಸುರಿಸಲು
ವಿಶೇಷವಾಗಿ ಆತ್ಮಿಕ ವಿಷಯಗಳನ್ನು ಪಡೆದುಕೊಳ್ಳಲು ನಾವು ತೋರಿಸುವ ನಮ್ಮ ಚಿತ್ತಕ್ಕೆ ತಕ್ಕಂತೆ ಮತ್ತು ನಂಬಿಕೆಗೆ ತಕ್ಕಂತೆ ದೇವರು ಆಶೀರ್ವದಿಸುವುದನ್ನು ಕುರಿತು ನಾವು ಎಣಿಸಬಾರದು. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿ ವಿಮೋಚಿಸಿರುವಲ್ಲಿ ಈಗ ಇದಕ್ಕಿಂತಲೂ ಹೆಚ್ಚಾಗಿ ನಾವು ಕ್ಷಮಿಸಲ್ಪಟ್ಟು ಆತನ ಕುಟುಂಬದಲ್ಲಿ ಸ್ವೀಕರಿಸಲ್ಪಡುತ್ತಿದ್ದೇವೆ ಮತ್ತು ನಮ್ಮ ಕರ್ತನಾದ ಯೇಸುವಿನೊಂದಿಗೆ ಸಹ ಬಾಧ್ಯಸ್ಥರಾಗಲು ದತ್ತು ಪಡೆದಿದ್ದೇವೆ. ನಾವು ಕರ್ತನನ್ನು ನಿರಂತರವಾಗಿ ದಿನದಿಂದ ದಿನಕ್ಕೆ ಆತನು ನಮಗೆ ಭರವಸೆ ನೀಡುವ ಆಶೀರ್ವಾದಗಳು ಮತ್ತು ದಯೆಗಳು ನಮಗೆ ಕೊಡಲು ಸಂತೋಷವುಳ್ಳವನಾಗಿದ್ದಾನೆಂದು ನಾವು ನಿರೀಕ್ಷಿಸಬಾರದೆ. ನಿಶ್ಚಯವಾಗಿ ಏನೇ ಬಂದರೂ ಆತನಲ್ಲಿ ದೃಢವಾದ ನಂಬಿಕೆ ನಮಗುಂಟು. ಕರ್ತನು ಈಗ ತನ್ನ ಸೇವಕರು ಮತ್ತು ದಾಸಿಯರ ಮೇಲೆ ತನ್ನ ಆತ್ಮವನ್ನು ಸುರಿಸಿದ್ದಾನೆ. ಅವರು ತಮ್ಮನ್ನು ಖಾಲಿ ಪಾತ್ರೆಗಳನ್ನಾಗಿ ಮಾಡಿ ಅದು ತುಂಬುವಂತೆ ಬರಿದು ಮಾಡಿ ಅದರಲ್ಲಿ ದೇವರ ಆತ್ಮವು ಹೆಚ್ಚು ಹೆಚ್ಚಾಗಿ ತುಂಬುವಂತೆ ನೋಡಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಓಕೆ, ಥ್ಯಾಂಕ್ ಯು. ಸರಿರೆ ನೋಡಿ, ಇವತ್ತು ನಾವು ನೋಡಿದಂತ ವಿಷಯಕ್ಕೆ ತಕ್ಕ ಹಾಗೆ ರಾತ್ರಿ ಗೀತೆಗಳು ನಮ್ಗೆ ಕೊಡಲ್ಪಟ್ಟಿದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕರ್ತನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡುವಾಗ ದೇಶದಲ್ಲಿ ವಾಸ ಮಾಡಿ ನಿಜವಾಗಿ ತೃಪ್ತಿ ಹೊಂದಿವಿ. ಈ ವಿಷಯಗಳನ್ನ ಗಮನಿಸಿ ನೋಡಿ. ಇವತ್ತು ನಮ್ಗೆ ಕೊಟ್ಟಿರುವಂತ ಆಶೀರ್ವಾದ ಕೃಪೆ ಎಲ್ಲ ಎಷ್ಟು ದೊಡ್ಡದಾಗಿದೆ. ದೇವ್ರ ಮಕ್ಕಳು ಆ ಒಂದು ರೀತಿಯಲ್ಲಿ ದೇವರ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ನಾವು ಕೂಡ ದೇವರ ಕ್ರಿಸ್ತನ ಸಾಹಿತ್ಯ ಬೆಳೆಯೋದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ಲಿ. ಈ ಒಂದು ಅವಕಾಶ ಕೊಟ್ಟಾದ ತಂದೆ ದೇವರ ಕೃತಜ್ಞತೆ ಸಲ್ಲಿಸುತ್ತಾ ಒಂದು ಸಮಯದಲ್ಲಿ ಪಾಠವನ್ನು ಅಂತ್ಯ ಮಾಡೋಣ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನು ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಶ್ರೀಕಾಂತ್ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಾವು ಪರಲೋಕ ತಂದೆ ದೇವ್ರೆ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಕೃಪೆಯ ದೇವ್ರೆ ಸೋದರ ಮೂಲಕವಾಗಿ ಅನೇಕ ವಿಚಾರವನ್ನು ತಿಳ್ಕೊಳ್ಳುವಂತೆ ದೇವ್ರೆ ನೀವು ಸಹಾಯ ಮಾಡಿದಾಗ ಸ್ತೋತ್ರ ದೇವ್ರೆ. ಪ್ರತಿದಿನನು ಪ್ರತಿ ಕ್ಷಣನು ಸ್ವಾಮಿ ನೀವು ಕೊಡುವಂತ ವಾಕ್ಯಗಳನ್ನು ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿನ್ನ ಸತ್ಯದಲ್ಲಿ ಅನುಸಾರ ನಡಿಲಿಕ್ಕೆ ನಮಗೆ ಕೃಪೆ ಮಾಡು. ಹಾಗೆ ಎಲ್ಲಾ ಸೋದರ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿ ಅರ್ಥ ಮಾಡ್ಕೊಳ್ಳುವಂತೆ ಎಲ್ಲರನ್ನು ಬಲಪಡಿಸ್ರಿ. ಹಾಗೆ ದೇವರಾತ್ಮ ಸಹಾಯವನ್ನು ಎಲ್ಲರ ಹೃದಯದಲ್ಲಿ ವಾಸವಾಗಿರ್ಲಿ. ಹಾಗೆ ಎಲ್ಲರೂ ಜ್ಞಾನ ತಿಳುವಳಿಕೆ ಆಲೋಚನೆಯನ್ನು ಕೊಡ್ರಿ. ಹಾಗೆ ಅನೇಕ ಸಹೋದರರು ವಾಕ್ಯ ಅನ್ಸುವಂತವ್ರನ್ನ ಅನೇಕ ವಿಚಾರದಲ್ಲಿ ಬಲಪಡಿಸ್ರಿ. ಅವರ ಕುಟುಂಬ, ಅವರ ಮಕ್ಕಳನ್ನು, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ರಿ. ತಂದೆ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಇಲ್ಲಿವರೆಗೂ ನಾವು ಓದುವಂತೆ, ಇಲ್ಲಿವರೆಗೂ ಎಲ್ಲಾ ತಿಳ್ಕೊಳ್ಳುವಂತೆ, ಹಾಗೆ ಬ್ರದರ್ ಹಂಚುವಂತೆ ತಾಳ್ಮೆಯಿಂದ, ಹಾಗೆ ಅನೇಕ ವಿಚಾರದಲ್ಲಿ ಸ್ವಾಮಿ ಮಾತಾಡೋದೇವ್ರೆ ಇಲ್ಲಿವರೆಗೂ ನಾವು ತಿಳ್ಕೊಂಡು ಸತ್ಯಾನುಸಾರ ನಡ್ಕೊಳ್ಳುವಂತೆ ಎಲ್ಲರನ್ನು ಬಲಪಡಿಸ್ರಿ. ಹಾಗೆ ಎಲ್ಲಾ ಸೋದರ ಅವರ ಕುಟುಂಬ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಎಂಬುದಾಗಿ ಬೇಡ್ಕೊಳ್ತೀವಪ್ಪ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ಕರ್ತನಾಗಿರುವ ಯೇಸುವಿನ ಹೆಸರಲ್ಲಿ ತಂದೆ. ಆಮೇನ್. ಥ್ಯಾಂಕ್ ಯು ಕ್ರಿಸ್ತನಲ್ಲಿ ವಿದ್ಯಾ ಸಹೋದರರೇ.